ನಾನು ಕೇಳ್ತಾ ಇರುವ ದೇವಜನರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ತಂದೆಯಾಗಿರುವ ದೇವರು ಮತ್ತು ಯಶುವ ಕರ್ತನಾಗಿರುವ ಮೆಸಿಯ ಶಿವಾಗೆ ನಮ್ಮ ಪವಿತ್ರ ಆತ್ಮನಾಗಿರುವ ಸಹಾಯಕನಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಿ ನಾವು ನಮ್ಮ ಈ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾವು ಇದಕ್ಕೆ ಮುಂಚೆ ರಕ್ಷಣೆ ಅಂತ ಪಾಠ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸಬ್ಜೆಕ್ಟು, ಆ ಸಬ್ಜೆಕ್ಟಲ್ಲಿ ರಕ್ಷಣೆ. ರಕ್ಷಣೆ ಅಂತ ಬರುವಾಗ ಬಿಡುಗಡೆ, ಸ್ವತಂತ್ರ ಎಲ್ಲ ಆಗುತ್ತೆ. ಎಲ್ಲಿಂದ? ಒಂದು ಶತ್ರು. ಈ ಶತ್ರು ಕೈಯಿಂದ ನಾವೇನಾಗಬೇಕು? ಬಿಡುಗಡೆ ಹೊಂದಬೇಕು. ಶತ್ರು ಕೈಯಿಂದ ಬಿಡುಗಡೆ ಹೊಂದೋಕ್ಕೆ ಶತ್ರುವಿಗೆ ಒಂದು ಶಕ್ತಿ ಇರ್ತದೆ. ಆ ಶಕ್ತಿಯಿಂದ ನಾವು ಒಂದು ನೀತಿಯಿಂದ, ಒಂದು ನ್ಯಾಯ, ಅದಕ್ಕೊಂದು ಸೈನ್ಸ್ ಇರ್ತದೆ. ಆ ಪ್ರಕಾರ ನಾವು ಹೊರಗೆ ಬರಬೇಕು. ಅದು ನಮಗೇನೆ ಆಗಲ್ಲ. ಅದಕ್ಕೆ ನಮಗೆ ಒಂದು ಅಭಿಷಕ್ತನು ಬೇಕು, ಒಂದು ರಕ್ಷಕನು ಬೇಕು. ಆ ರಕ್ಷಕನು ಒಬ್ಬರು ನಮಗೆ ಬೇಕು. ಆ ರಕ್ಷಕನು ನಮಗೆ ಒಂದು ಮಾರ್ಗ ಹೇಳ್ಕೊಡ್ತಾರೆ. ಆ ಮಾರ್ಗದ ಪ್ರಕಾರ ನಾವು ನಮ್ಮ ಶತ್ರು ಕೈಯಿಂದ ಬಿಡುಗಡೆ ಹೊಂದಬಹುದು. ಅದಕ್ಕೊಂದು ಸಮಯನೂ ಇದೆ. ಪ್ರತಿಯೊಂದಕ್ಕೊಂದು ಸಮಯ ಇದೆ. ಅದೇ ನಾವು ಇಸ್ರೇಲ್ ಜನರಿಗೆ ಹೆಂಗೆ ರಕ್ಷಣೆ ಬಂತು ಅಂತ ನೋಡುವಾಗ, ಮೋಶೆ ಅದೇ ಥರ ಒಂದು ರಕ್ಷಕನಾದರು. ಆಮೇಲೆ ಮೋಶೆ ಮುಖಾಂತರ ಕೆಂಪು ಸಮುದ್ರವನ್ನು ದೇವರೇ ಎಲ್ಲ ಮಾಡಿ ಜನರಿಗೆ ರಕ್ಷಣೆ ಕೊಟ್ಟುಬಿಟ್ಟು ಈಗ ಬರ್ತಾ ಇದ್ದಾರೆ. ನಾವು ಈಗ ರಕ್ಷಣೆ ಅಂತ ವಿಷಯ ಓದೋ ತರಗತಿಯಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ಹೇಳಿರೋ ರಕ್ಷಣೆ ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ಹೇಳಿರೋ ರಕ್ಷಣೆ. ಹೊಸ ಒಡಂಬಡಿಕೆಯಲ್ಲಿ ಅನ್ಯ ಜನರಿಗೂ ಸಹ ರಕ್ಷಣೆ ಬರಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಅನ್ಯ ಜನರಿಗೆ ರಕ್ಷಣೆ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರೋದು ಅಬ್ರಾಮ ಜನರಿಗೆ ಇರುವ ರಕ್ಷಣೆ. ಹಾಗಾದರೆ ಅದು ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋ ರಕ್ಷಣೆ. ಅದರಲ್ಲಿ ಅಬ್ರಾಮ ಜನ, ಸ್ವಂತ ಜನ ದೇವರದು, ಇಸ್ರೇಲ್ ಅಂತ ಹೆಸರು ಅವರದು. ಬಟ್ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ನಾವು ಕೊನೆಗೊಂದು ವಾಕ್ಯ ಪೌಲ್ ಹೇಳ್ತಾರೆ, ಈ ಒಂದು ರಕ್ಷಣೆ ಅನ್ಯ ಜನರಿಗೂ ಸಹ ಅವರು ಇದು ಕೇಳಬೇಕು, ಅವರು ನಂಬಬೇಕಂತ ಬರುವಾಗ ಈ ನಮಗೆ ಸಿಕ್ಕಿರೋ ರಕ್ಷಣೆ ಅದು ಯೆಶುವ ಈ ಭೂಮಿಯಲ್ಲಿ ಬಂದ ಮೇಲೆ ಉಂಟಾಗಿರೋ ರಕ್ಷಣೆ. ಅದು ಯೆಶುವ ಬರೋಕ್ ಮುಂಚೆ ಆ ರಕ್ಷಣೆ ಇಲ್ಲ. ಅದಕ್ಕೆ ನಾವು ಇಸ್ರೇಲ್ ಜನರಿಗೆ ಯಾವ ಥರ ರಕ್ಷಣೆ, ಅವರು ಎಲ್ಲಿಂದ ರಕ್ಷಣೆ ಹೊಂದಬೇಕು, ಆ ಒಂದು ವಿಷಯ ನಾವು ಕಲಿತಾ ಇದ್ದೀವಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಲಾಸ್ಟ್ ಟೈಮು, ದೇವರು ಅಬ್ರಾಮನ್ ಕರೆದಿರೋ ಒಂದು ವಿಷಯ ನೋಡಿ, ಅಬ್ರಾಮ ಜನರನ್ನು ಐಗುಪ್ತದಲ್ಲಿ ಒಂದು ದೊಡ್ಡ ದೇಶವಾಗಿ ಮಾಡಿ ಒಂದು ಕಾಲ ಎಂಟಾಯ್ತು. ದೊಡ್ಡ ಜನಾಂಕ ಆಗ್ಬಿಟ್ರು. ಈಗ ಅಲ್ಲಿಂದ ಮೋಶೆ ಅಂತ ಒಂದು ರಕ್ಷಕನು ಕರ್ಕೊಂಡು ಬಂದು ಈ ಮೋಶೆ ಮುಖಾಂತರ ಅವರಿಗೊಂದು ರಕ್ಷಣೆ ಕೊಡಬೇಕು. ಅದಕ್ಕೊಂದು ಸಮಯ ಇತ್ತು. ಮೋಶೆ ಥರ ಮತ್ತೊಂದು ಪ್ರವಾದಿ ಬರುವ ತನಕ ಮೋಶೆ ಹೇಳಿರುವ ರಕ್ಷಣೆ ನಡೀತಾ ಇರ್ತದೆ. ಮೋಶೆ ಹೇಳಿರೋ ರಕ್ಷಣೆ ಏನು ರಕ್ಷಣೆ ದೇವ್ರು ಕೊಡ್ತಾ ಇದ್ರು? ಭೂಮಿ ನನ್ನದು, ಈ ಭೂಮಿಯಲ್ಲಿ ನೀವು ನನ್ನ ಜನರಾಗಿದ್ದೀರಾ, ಅದಕ್ಕೆ ನೀವೇನಾಗಬೇಕು? ನನ್ನ ಮಾತು ಕೇಳಬೇಕು. ಇಸ್ರೇಲ್ ಜನರಾಗಿರೋ ನೀವು ನನ್ನ ಮಾತು ಕೇಳಿ ನಡೆದ್ರೆ ಈ ಭೂಮಿ ನನ್ನದು, ನಿಜವಾಗಿ ನನ್ನದು. ಬಟ್ ಆದರೆ ಏನಾಯ್ತು, ಇವಾಗ ಅದು ನನ್ನ ಕೈಯಲ್ಲಿ ಇಲ್ಲ. ಅದೇನಾಗಿದೆ, ನಾನು ಅದನ್ನು ಬೇರೆ ದೇವರ ಕೈಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅದಕ್ಕೆ ಅನ್ಯ ಜನರು, ನನ್ನ ಜನರಲ್ಲ ಅವರು. ಅವರೀಗ ನೋವಲ್ಲಿ ಹುಟ್ಟಿರುವ ಮಕ್ಕಳು, ನೋವದಲ್ಲಿ ಬಂದಿರುವ ಭೂಮಿಯಲ್ಲಿ ತುಂಬಿರುವ ಮಕ್ಕಳು, ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ ನಾನು. ಈಗ ಅವ್ರಿಗೆ ಅವ್ರ ದೇವರುಗಳಿದ್ದಾರೆ, ಅವ್ರನ್ನ ನಡೆಸ್ತಾ ಇರುವಾಗ ನೀವು ನನ್ನ ಜನರಾಗಿ ಈ ಭೂಮಿಯಲ್ಲಿ ನಡಿಬೇಕು. ನಾವೇನಾಗಬೇಕು? ನೀವು ನನ್ನ ಮಾತು ಕೇಳಿ ನಡೆದ್ರೆ ನಿಮಗೆ ನಾನೊಂದು ಆಶೀರ್ವಾದ ಕೊಡ್ತೀನಿ. ಅದೇನು ಆಶೀರ್ವಾದ? ನೀವು ಆಶೀರ್ವಾದ ಹೊಂದಿ ನೀವು ಯಾಜಕರಂತ ಒಂದು ರಾಜ್ಯ ಆಗಬೇಕು, ಅರಸರುಗಳಂತ ಒಂದು ರಾಜ್ಯ ಆಗಬೇಕು. ಏನಕ್ಕೆ? ನಿಮ್ಮ ರಾಜ್ಯದಲ್ಲಿ 100 ಜನ ಇದ್ರೆ ಆ 100 ಜನ ಅರಸರಾಗಬೇಕು. ಇನ್ನು ಯಾಜಕರಂತ ಒಂದು 100 ಜನ ಇದ್ರೆ 100 ಜನ ಯಾಜಕ. ಈ ರಾಜ್ಯದಲ್ಲಿ ಬರೀ ಯಾಜಕರು ಮತ್ತು ಬರೀ ಅರಸರುಗಳು ಇರಬೇಕು. ಆ ಥರ ಒಂದು ರಾಜ್ಯ ನಾನು ಮಾಡಬೇಕು. ಅದು ನಿಮ್ಮಲ್ಲಿ ಮಾಡ್ತೀನಿ. ನೀವಾಗಿದ ಮೇಲೆ ಭೂಮಿಯನ್ನು ನಾನು ನೋಡ್ಕೊಳ್ತೀನಿ. ಆಗ ನೀವು ಯಾಜಕರು, ನೀವು ಅರಸರು. ಏನಕ್ಕೆ ಯಾಜಕರಾಗಬೇಕು? ಯಾಜಕರು ಪಾಪಗೆ ಮಧ್ಯಸ್ಥರಾಗಿ ದೇವಾಲಯದಲ್ಲಿ ಕೆಲಸ ಮಾಡೋರು. ಅರಸರುಗಳು ಮನುಷ್ಯರಿಗೆ ಕೆಲಸ, ಮನೆ, ಬಟ್ಟೆ ಇದೆಲ್ಲ ಕೊಡೋದಕ್ಕೆ ಅರಸರುಗಳು. ಮನುಷ್ಯನ ವೆಲ್ಫೇರ್ ನೋಡೋಕ್ಕೆ.
ಅದಕ್ಕೆ ಭೂಮಿ ನಂದು ಆಗ್ಬೇಕು. ಅದು ಭೂಮಿ ನಂದು ಆಗೋಕ್ಕೆ ನೀವು ಇವಾಗ ನನ್ನ ಜನರು ಆಗ್ಬೇಕು. ಈಗ ಈ ಥರ ದೇವರು ಹೇಳಿ ಇಸ್ರೇಲ್ ಜನರನ್ನು ಬೇರೆ ಮಾಡಿ ಕರೆಯುವಾಗ ಖಂಡಿತ ಏನಾಗ್ತದೆ, ಈಗ ಆ ಬೇರೆಯವರು ಈ ಜನರಿಗೆ ಶತ್ರು ಆಗ್ಬಿಡ್ತಾರೆ. ದೇವರ ಶತ್ರು. ದೇವರು ಈ ತರ ಲೋಕವನ್ನು ಆಳ್ವಿಕೆ ಮಾಡಬಾರದು ಅಂತ ಚಿಂತೆ ಮಾಡುವ ಆ ಶಕ್ತಿಗಳು ದೇವರ ಶಕ್ತಿಗಳು, ದೇವರಿಗೆ ವಿರುದ್ಧವಾಗಿರೋ ಶಕ್ತಿಗಳು, ದೇವರ ಪರಲೋಕದಲ್ಲಿರೋ ಶಕ್ತಿಗಳು, ಅವರು ಖಂಡಿತ ದೇವರ ಈ ಚಿತ್ತಕ್ಕೆ ವಿರುದ್ಧ ಆಗ್ಬಿಡ್ತಾರೆ. ವಿರುದ್ಧ ಆಗಿ ಏನ್ ಮಾಡ್ತಾರೆ, ಇದು ಆಗ್ಬಾರ್ದು ಅಂತ ಇಸ್ರೇಲ್ ಜನರಿಗೆ ಅವ್ರ ಶತ್ರು ಆಗ್ಬಿಡ್ತಾರೆ. ಆಮೇಲೆ ಅವ್ರ ಮನಸ್ಸಲ್ಲಿ ಏನಿರ್ತದೆ, ಇವ್ರು ಖಂಡಿತ ಯಾಜಕರು ಆಗ್ಬಾರ್ದು, ಇವರು ರಾಜಕೀಯ ವಂಶನೂ ಆಗ್ಬಾರ್ದು, ಅರಸರುಗಳನ್ನು ಆಗ್ಬಾರ್ದಂತ ಈ ಒಂದು ಇದು ಬಂದ್ಬಿಡ್ತದೆ. ಈಗ ಇದನ್ನು ನಾವೇನ್ ಮಾಡ್ತಾ ಇದೀವಿ, ಈಗ ದೇವ್ರು ಕರೆದ್ಬಿಟ್ಟು ಇವನೀಗ ಕರ್ಕೊಂಡು ಹೋಗ್ತಿದ್ದಾರೆ. ಈ ಒಂದು 40 ವರ್ಷದಲ್ಲಿ ಏನಾಗಿದೆ ಅಂತ ನಾವು ನೋಡೋಣ. ಈ ಬರೀ 40 ವರ್ಷದೊಳಗೆ ಎಷ್ಟು ಯಾಕೆ ಈ ಥರ ಎಲ್ಲ ಆಯಿತು, ಏನಾಯ್ತು ಅಂತ ಬರೀ ಒಂದು 40 ವರ್ಷದ ಸ್ಟೋರಿ ಮಾತ್ರ ನಾವು ನೋಡ್ತೀವಿ. ಕಾರಣ ಈಗ ನಮಗೆ ತುಂಬ ಮುಖ್ಯವಾಗಿರೋದು ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನರಿಗೆ ಯಾವ ಥರ ರಕ್ಷಣೆ ಬರಬೇಕಾಗಿತ್ತು, ಅವ್ರಿಗೆ ಶತ್ರುಗಳು ಯಾವ ಥರ ಅವ್ರನ್ನು ಬಿಟ್ಟಿಲ್ಲ, ಮತ್ತು ಯಾವ ಥರ ದೇವರು ಅದ್ರ ಒಳಗೆ ತನ್ನ ಜನರನ್ನು ಸಿದ್ಧ ಮಾಡಿ ತಗೊಂಡ್ರು. ಇದೇ ನಾವು ನೋಡ್ಬೇಕಾಗಿರೋದು. ಇದೇ ಹಳೆ ಒಡಂಬಡಿಕೆ. ಇದು ಮುಗಿದ ಮೇಲೆ ಹೊಸ ಒಡಂಬಡಿಕೆ ಅಂತ ಹೇಳುವಾಗ, ದೇವರೊಂದು ಹೊಸ ಒಡಂಬಡಿಕೆ ಮಾಡುವಾಗ ಅದಕ್ಕೆ ಹೊಸ ಜನ ಇರಬೇಕು, ಅದಕ್ಕೆ ಹೊಸ ಚಿತ್ತ ಇರಬೇಕು ದೇವರಿಗೆ, ಅದರಲ್ಲಿ ಹೊಸ ಫಲಗಳಿರಬೇಕು. ಸೊ ಇದು ಹಳೇದು. ಸೊ ಈ ಹಳೇದು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಹೊಸದಂತ ಇರೋದು ನಾವು ತಿಳ್ಕೊಳಕ್ ಆಗೋದು. ಹಾಗೇನಾಯ್ತು, ದೇವರು ಈ ಒಂದು ವಾಗ್ದಾನ ಅವ್ರಿಗೆ ಕೊಟ್ಟಿರೋದು ವಿಮೋಚನಕಾಂಡ 19 ನಾವು ಓದಿದ್ದೀವಿ ಅಲ್ವಾ, ಲಾಸ್ಟ್ ಟೈಮ್ ಸಲ ಓದಿದ್ದೀವಿ ನಾವು. ಅದು ಏನು, ಬೆಟ್ಟದ ಮೇಲೆ ಮೋಶೆ ಹೋಗಿತ್ತು. ಆವಾಗ ದೇವರು ಅವ್ರಿಗೆ ಹೇಳಿದ್ರು, ನೋಡಪ್ಪ ನಾನು ಇವ್ರನ್ನ ಈ ಥರ ಮಾಡಬೇಕು, ನೀನು ಹೋಗಿ ಅವ್ರ ಹತ್ರ ಕೇಳು ಅಂತ. ಈಗ ಅವ್ರು ಏನು ಮಾಡಿದ್ರು, ಬಂದು ಮೋಶೆ ಕೆಳಗೆ ಬಂದು ಇಸ್ರೇಲ್ ಜನರ ಹತ್ರ ನೋಡಿ ದೇವ್ರು ಈ ಥರ ಹೇಳ್ತಾ ಇದ್ದಾರೆ, ನೀವು ಕೇಳ್ತೀರಾ ಅಂತ ಕೇಳಿದ್ರು. ಕೇಳ್ಬಿಟ್ಟು ಇದು ಹೇಳೋಕೆ ದೇವರು ಇದು ಹೇಳೋಕೆ ಮೋಶೆ ಬೆಟ್ಟ ಹತ್ಬೇಕೀಗ. ಸೊ ಮೋಶೆ ಬೆಟ್ಟ ಹತ್ಬಿಟ್ಟು ಹೋಗಿ ದೇವ್ರ ಹತ್ರ ಈ ಥರ ಹೇಳಿದ್ರು, ಏನು ಅಂತ, ಅವರು ಸಿದ್ಧವಾಗಿದ್ದಾರಂತ. ಆಗ ದೇವರು ವಾಪಸ್ಸು ಮೋಶೆಗೆ ಹೇಳಿದ್ರು, ನೀನು ಕೆಳಗೆ ಇಳಿದು ಹೋಗಿ ಆ ಜನರಿಗೆ ಹೇಳಬೇಕು, ಅವರು ಶುದ್ಧ ಮಾಡ್ಕೊಳ್ಬೇಕು. ಈಗ ಈ ಒಂದು ಪಾಯಿಂಟ್ ಏನಕ್ಕೆ ಅಂತ ನಾನು ಇದು ನೋಡ್ತಾ ಇರೋದು, ಏನಕ್ಕೆ ಇದರಲ್ಲಿ ಏನು ಸತ್ಯ ಇದೆ ಅಂತ. ಇದು ನೋಡಿ, ಇಸ್ರೇಲ್ ಜನರು ಭವಿಷ್ಯ ಕಾಲದಲ್ಲಿ ಯಾಜಕರಾಗಬೇಕಂತ ಇದೆ, ಭವಿಷ್ಯ ಕಾಲದಲ್ಲಿ. ಹಂಗಾದ್ರೆ ಈ ಮೋಶೆ ಬೆಟ್ಟ ಹತ್ತುವ ವರ್ತಮಾನ ಕಾಲದಲ್ಲಿ ಯಾಜಕರು ಯಾರು ಇಲ್ಲ ಅಂತ ಇರಬೇಕು. ಯಾವ ಯಾಜಕರು ಇಲ್ಲ ಅಂತ ಇರಬೇಕು. ಕಾರಣ ನೀವು ಆಗ್ಬೇಕು, ವಾಕ್ಯದಲ್ಲಿ ವಿಧೇಯರಾಗಿ ನಡೆದು ಭವಿಷ್ಯ ಕಾಲದಲ್ಲಿ ನೀವು ಯಾಜಕರಾಗಬೇಕಂತ ಬರುವಾಗ ವರ್ತಮಾನ ಕಾಲದಲ್ಲಿ ಮೋಶೆಗೆ ಹೇಳುವ ವರ್ತಮಾನ ಕಾಲದಲ್ಲಿ ಯಾವ ಯಾಜಕರು ಇಲ್ಲ ಅಂತ ಇರಬೇಕು. ಆದರೆ ನೋಡಿ ದೇವರು ಹೇಳಿರೋದೇನು, ನೀವು ಇಳಿದು ಬಿಟ್ಟು ಹೋಗಿ ಅವರಿಗೆ ಹೇಳುವಾಗ ಯಾರು ಬೆಟ್ಟ ಹತ್ರ ಬರಬಾರದು, ಆ ಒಂದು ವಿಷಯ ಹೇಳುವಾಗ ನೋಡಿ ಓದಿರ್ಬೋದು. ಹೋಗಿ ಅದು 12 ವಿಮೋಚನಕಾಂಡ 19:12. ಅದು ಮೊಬೈಲಲ್ಲಿ ನೋಡಿದ್ರೆ ಬೆಳಕು ಇರ್ತದೆ. ಜನರು ಹತ್ತಿರ ಬಾರದಂತೆ ನೀನು ಬೆಟ್ಟದ ಸುತ್ತಲೂ ಮೇರೆಯನ್ನು ಮಾಡಿಸಿ ಜನರಿಗೆ ಎಚ್ಚರಿಕೆಯಾಗಿರ್ರಿ. ನೀವು ಈ ಬೆಟ್ಟವನ್ನು ಏರಲು ಕೂಡದು, ಅದರ ಅಂಚನ್ನು ಮುಟ್ಟಲು ಕೂಡದು. ಮುಟ್ಟಿದವನಿಗೆ ಅಗತ್ಯವಾಗಿ ಪ್ರಾಣಶಿಕ್ಷೆಯಾಗಬೇಕು. ನೋಡಿ ದೇವ್ರು ಹೇಳ್ತಾ ಇರೋದೇನು ನೋಡಿ, ಮೋಶೆ ನೀನ್ ಕೆಳಗೆ ಇಳಿದು ಹೋಗ್ಬಿಟ್ಟು ನೀವೆಲ್ಲರೂ ಶುದ್ಧರಾಗಬೇಕು, ಸ್ನಾನ ಎಲ್ಲ ಮಾಡಿ ಶುದ್ಧರಾಗ್ಬಿಟ್ಟು ನೀವು ಬಂದು ಬೆಟ್ಟ ಹತ್ರ ನಿಂತ್ಕೊಳ್ಬೇಕು. ಏನಕ್ಕೆ, ನಾನು ಬೆಟ್ಟದಲ್ಲಿ ಇಳಿಯೋಕಿದ್ದೀನಿ, ನಾನು ಬೆಟ್ಟದಲ್ಲಿ ಇಳಿದ್ಬಿಟ್ಟು ನಿನ್ನ ಜೊತೆಯಲ್ಲಿ ಮಾತಾಡ್ತೀನಿ. ಇಡೀ ಎಲ್ಲ ಇಸ್ರೇಲ್ ಮನುಷ್ಯರ ಮುಂದೆ ನಾನು ನಿಮ್ಮ ಹತ್ರ ಮಾತಾಡುವಾಗ ನೀವೆಲ್ಲರೂ ಶುದ್ಧರಾಗಿರ್ಬೇಕು. ಆಗ ನಾನು ಬಂದಿರೋ ಬೆಟ್ಟ ಅದು ಎಷ್ಟು ಶುದ್ಧ ಅಂದರೆ ಯಾರು ಅದನ್ನು ಮುಟ್ಟಬಾರದು. ಇವನ್ ಪ್ರಾಣಿ ಮುಟ್ಟಿದ್ರು ಪ್ರಾಣಿ ಸಾಯ್ಬೇಕು. ಆ ಥರ ಎಲ್ಲರಿಗೂ ಹೇಳ್ಬೇಕು, ನೀನು ಯಾರು ಮುಟ್ಟಬೇಡ ಅಂತ. ನೆಕ್ಸ್ಟ್ ಇನ್ನು ಓದಿ.
ಅಂಥವನನ್ನು ಯಾರು ಮುಟ್ಟಕೂಡದು. ಕಲ್ಲುಗಳನ್ನಾದರೂ ಬಾಣಗಳನ್ನಾದರೂ ಎಸೆದು ಅವನನ್ನು ಕೊಲ್ಲಬೇಕು. ಮನುಷ್ಯನಾಗಲಿ ಪಶುವಾಗಲಿ ಬೆಟ್ಟವನ್ನು ಮುಟ್ಟಿದರೆ ಉಳಿಯಬಾರದು. ಕೊಂಬಿನ ಧ್ವನಿ ಕೇಳಿಸಿದಾಗ ಬೆಟ್ಟದ ಸಮೀಪಕ್ಕೆ ಬರಬೇಕು ಎಂದು ಹೇಳು ಅಂದನು. ಮೋಶೆ ಬೆಟ್ಟದಿಂದ ಇಳಿದು ಜನರ ಬಳಿಗೆ ಬಂದು ಸ್ವಲ್ಪ ಮೇಲೆ ಇರ್ಬೇಕಾಗ ನೀವು ಎಷ್ಟನೇ ವಾಕ್ಯ ಓದಿರೋದೀಗ? 13 ಓದಿದ್ದೀನಿ, 12, 13. 12, 13 ಓದಿದ್ದೀನಿ. ಮೋಸಸ್ಸು ಅಲ್ಲಿ ಪ್ರೀಸ್ಟ್ಗಳಿದೆಯಲ್ಲ, ನೀವು ಎಷ್ಟನೇ ವಾಕ್ಯ ಅದು? ಮೇಲೆ 24. ಯೆಹೋವನು ಅವನಿಗೆ, ನೀನು ಇಳಿದು ಹೋಗಿ ಆರೋನನನ್ನು ಕರೆದುಕೊಂಡು ಮೇಲಕ್ಕೆ ಬಾ. ನೋಡಿ, ಆಗ ಈಗ ಏನಾಗ್ಬೇಕು, ದೇವರು ಬೆಟ್ಟದಲ್ಲಿ ಬಂದು ಮಾತಾಡುವಾಗ ಭೂಮಿಯಲ್ಲಿರುವ ಜನರು ಕೆಳಗೆ ಇರಬೇಕು. ಆದರೆ ಮೋಶೆ ಬೆಟ್ಟದಲ್ಲಿದ್ದಾರೆ. ಸೊ ದೇವ್ರು ಹೇಳಿದ್ರು ಮೋಶೆಗೆ, ನೀನು ನಿನ್ನ ಆರೋನ ಏನ್ ಮಾಡ್ಕೊಂಡು ಬರ್ಬೇಕು, ಕರ್ಕೊಂಡು ಬರ್ಬೇಕು. ಆಯ್ತಾ? ನೆಕ್ಸ್ಟ್. ಆದರೆ ಯಾಜಕರು ಜನರು ಆ ಮೇರೆಯನ್ನು ದಾಟಿ ಯೆಹೋವನ ಹತ್ತಿರ ಬರಕೂಡದು. ಇಲ್ಲಿ ಇನ್ನೂ ಯಾರು ಯಾಜಕರಂತ ಆರಿಸ್ಕೊಂಡೇ ಇಲ್ಲ. ಕಾರಣ, ಯಾಜಕರನ್ನು ಆರಿಸ್ಕೊಳ್ಳೋದು ಯಾವಾಗ ನೋಡಿ, ಇಲ್ಲಿ ಇದು ಮೊದಲನೇ ಸಾರಿ ಬೆಟ್ಟ ಹತ್ಬಿಟ್ಟು ಅವ್ರ ಕೆಳಗೆ ಇಳಿದು ಬಂದು ಜನರಿಗೆ ದೇವರ ಚಿತ್ತ ತಿಳಿಸಿ, ದೇವ್ರ ಜನ ನಾವು ಇದು ಮಾಡ್ತೀವಿ ಅಂತ ಹೇಳಿ, ಇದಕ್ಕೆ ದೇವ್ರ ಹತ್ರ ಹೋಗ್ಬಿಟ್ಟು ಮೋಶೆ ಹೇಳಿ, ವಾಪಸ್ ಮೋಶೆನು ದೇವ್ರ ತಿರ್ಗಾ ಕಳಿಸುವಾಗ ಹೋಗಿ ಸ್ನಾನ ಮಾಡಿಕೊಂಡು ನೀವೆಲ್ಲ ರೆಡಿಯಾಗಿರುವಾಗ ನೀನ್ ಮೇಲೆ ಬರಬೇಕು ಮತ್ತು ನಿನ್ನ ಜೊತೆಯಲ್ಲಿ ನಿಮ್ಮ ಅಣ್ಣ ಬರಬೇಕು. ಆಮೇಲೆ ಭೂಮಿಲಿರುವ ಜನರಲ್ಲಿ ಯಾಜಕರು ಯಾರು ಬೆಟ್ಟ ಹತ್ರ ಬರಬೇಕಾರ್ದು. ಆಗ ಅಲ್ಲಿ ಯಾಜಕರು ಯಾರು? ಇದಾಗಿದ್ಮೇಲೆ ಏನಾಯ್ತು, ಇಳಿದು ಕೆಳಗೆ ಬಂದ್ರು. ಈಗ ಇದು 19ನೇ ಅಧ್ಯಾಯದಲ್ಲಿ ಇರೋದು. ಆಯ್ತಾ? ಇಳಿದು ಬಂದ್ಮೇಲೆ ಏನಾಯ್ತು, ಈ ಎಲ್ಲ ಮಾತಾಡಿದ್ಮೇಲೆ 20 ಏನಿದೆ ನೋಡಿ, 20 ದೇವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಯ್ತಾ? 21ರಲ್ಲಿ ದೇವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ದೇವರು ಮುಂದನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ಆಗ ದೇವರಲ್ಲಿ 20 ಫುಲ್ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಏನಾಯ್ತು, ಇಸ್ರಾಯೇಲ್ ಹೇಳಿದ್ರು ದೇವ್ರು ಮಾತಾಡೋದು ಬೇಡ, ಆಮೇಲೆ ಮೋಶೆ ನೀನೇ ಮಾತಾಡು ಅಂತ ಹೇಳುವಾಗ ದೇವ್ರು ಮಾತಾಡೋದು ನಿಲ್ಲಿಸ್ಬಿಟ್ರು. ದೇವ್ರೀಗ ಮಾತಾಡಲ್ಲ. ಮೋಶೆನ್ ಮಾತ್ರ ಕರೆದ್ಬಿಟ್ಟು ತಿರ್ಗಾ ಮೋಶೆನ್ ಮಾತ್ರ ಬೆಟ್ಟಕ್ಕೆ ಕರೀತಾ ಇದ್ದಾರೆ. ಈಗ ಮೋಶೆ ಬೆಟ್ಟದಲ್ಲಿ ಹತ್ತುಬಿಟ್ಟು ಬಂದು 24 ನಾವು ನೋಡುವಾಗ ಇಳಿದು ಬಂದು ಅವರೊಂದು ರಕ್ತ ಒಡಂಬಡಿಕೆ ಮಾಡ್ತಾ ಇದ್ರು ನೋಡಿ 24. ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನದ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿ ದನಗಳನ್ನು ಅಂತ ವೇದಿಯಲ್ಲಿಯೇ ಸಮರ್ಪಿಸಬೇಕು. ಕೊಟ್ಟು ಒಂದು ಬುಕ್ ಬರೆದ್ಬಿಟ್ಟು ನೋಡಿ, 4ನೇ ವಾಕ್ಯ 24 4. ನಾ 24ನೇ ಅಧ್ಯಾಯ ಹೇಳ್ತಾ ಇರೋದು. 24:4. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಬಂದ್ಬಿಟ್ಟಿದ್ದಾರೆ. ಈಗ ಕೆಳಗೆ ಇದು ಕೆಳಗೆ ಬಂದಿರೋದು, ಬಂದು ಎಲ್ಲ ಬರೆದ್ರು, ಕೆಳಗೆ ಬಂದು ಬರೆದಿದ್ದಾರೆ. ಆಯ್ತಾ? ನೆಕ್ಸ್ಟ್ ಅವರಲ್ಲಿ ಬಲಿಪೀಠ ಕಟ್ಟಿ 6ನೇ ವಾಕ್ಯ ನೋಡಿ. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ನೋಡಿದ್ರ, ಈಗ ಜನರು ಏನು ನಿಬಂಧನ ಮಾಡಿದ್ದಾರೆ, ಒಡಂಬಡಿಕೆ ಮಾಡ್ಕೊಂಡು, ಏನಕ್ಕೆ 19ರಲ್ಲಿ ಹೇಳಿರೋ ಒಡಂಬಡಿಕೆ, ಇದೆಲ್ಲ ನೀವು ನಡೆದರೆ ನಾನು ನಿಮ್ಮನ್ನು ಯಾಜಕರಂತ ಮಾಡ್ತೀನಿ ಅಂತ ಹೇಳಿರೋ ಒಂದು ಒಡಂಬಡಿಕೆ ಪುಸ್ತಕ ಇತ್ತು. ಈ ಒಡಂಬಡಿಕೆ ಹೌದಂತ ಮಾಡಿರೋದನ್ನು ನಾವು ಗೌರ್ಮೆಂಟ್ ಅಲ್ಲಿ ಲೀಗಲ್ ಆಗಿ ಅಗ್ರಿಮೆಂಟ್ ಪೇಪರ್ ಮಾಡ್ತೀವಿ ನೋಡಿ, ಅದೇ ತರ ಈಗ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಪೇಪರ್ ತರ ಮಾಡಿ, ಅದು ಬುಕ್ ಆಫ್ ಕವನೆಂಟ್ ಅಂತ, ಅದು ಆ ಒಡಂಬಡಿಕೆ ಬುಕ್. ಅದು ಆ ಬುಕ್ ಅನ್ನು ಎತ್ತಿಟ್ಬಿಟ್ಟು ಒಂದು ಪ್ರಾಣಿದ ರಕ್ತ ಎತ್ತ ಅದರ ಮೇಲೆ ಹಾಕಿ ಅದು ರಕ್ತದ ಒಡಂಬಡಿಕೆ ಆಗ್ಬಿಡ್ತು. ಈಗ ಇದು ಮಾಡ್ತಿದ್ದಾರೆ 24ಅಲ್ಲಿ. ಇಲ್ಲಿ ಇನ್ನು ಯಾರು ಯಾಜಕರು ಯಾರು ಅಂತ ಏನು ಹೇಳಿಲ್ಲ. ನೀನು, ನಿನ್ನ ಅಣ್ಣ ಮತ್ತು ಕೆಲವು ನಿನ್ನ ಮಕ್ಕಳು ಇವರೆಲ್ಲ ಬರ್ಬೇಕಂತ ಹೇಳಿ ಕರೆದ್ಬಿಟ್ಟು ತಿರ್ಗಿ ಅವ್ರು ಭೂಮಿಯಲ್ಲಿ ಇಳಿದು ಬಂದು ಈ ಬಲಿಪೀಠನ ಕಟ್ಟಿ ಆಮೇಲೆ ಇಲ್ಲಿ ಒಡಂಬಡಿಕೆ ಮಾಡ್ತಿದ್ದಾರೆ 24ಅಲ್ಲಿ.
24 ಒಡಂಬಡಿಕೆ ಮಾಡಿದ್ಮೇಲೆ 25 ತಿರ್ಗಾ 24 ಕೊನೆಯಲ್ಲಿ ದೇವರು ತಿರ್ಗಾ ಮೋಶೆನ ಬೆಟ್ಟಕ್ಕೆ ಕರೀತಾ ಇದ್ದಾರೆ. ಓಕೆ, ನೋಡಿ 24:18 ವಾಕ್ಯ. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟ ಹೋಗ್ಬಿಟ್ರು ತಿರ್ಗಾ. ನೋಡಿ ಎಷ್ಟು ಸತಿ ಆಯ್ತು ನೋಡಿ, ಬೆಟ್ಟ ಹತ್ತಿ ಒಂದ್ಸಲ ಬಂದು ಕೆಳಗೆ ಮಾತಾಡಿದ್ರು, ತಿರ್ಗಾ ಹತ್ಬಿಟ್ಟು ಹೋಗಿ ದೇವ್ರ ತಿರ್ಗಾ ಮಾತಾಡ್ಕೊಂಡು ಬಂದ್ಬಿಟ್ಟು ತಿರ್ಗಾ ಒಡಂಬಡಿಕೆ ಮಾಡಿ ಮೇಲೆ ಎಷ್ಟು ಸಲ ಹತ್ತಿ ಇಳಿದಿದ್ದಾರೆ ಇವರು. ಇವಾಗ ದೇವರು 20 ಮಾತಾಡ್ಬಿಟ್ರು, ಆಮೇಲೆ ಮಾತಾಡೋದು ಬೇಡ ಅಂತ ನಿಲ್ಸುವಾಗ ತಿರ್ಗಾ ಒಡಂಬಡಿಕೆ ಬುಕ್ಕನ್ನು ಬರೆದ್ಬಿಟ್ಟು ಅದರಲ್ಲಿ ರಕ್ತ ಎಲ್ಲ ಚೆಲ್ಲಿಸಿ ತಿರ್ಗಾ ವಾಪಸ್ ಮೇಲೆ ಹೋಗ್ತಾ ಇದ್ದಾರೆ. ಈ ಕೆಲಸ ಮುಗಿತ್ತು. ಈಗ ವಾಪಸ್ ಮೇಲೆ ಹೋಗುವಾಗ ಈಗ ದೇವ್ರು ಹೇಳ್ತಿದ್ದಾರೆ ಮೋಶೆಗೆ, ನೋಡು ನೀನ್ ನನಗೆ ಒಂದು ದೇವಸ್ಥಾನ ಮಾಡ್ಬೇಕು. 25:8 ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಹೌದಾ, ಈಗ ದೇವಸ್ಥಾನ ಕಟ್ಟಬೇಕಂತ ಹೇಳಿದ್ರು. ಆಯ್ತಾ, ದೇವಸ್ಥಾನ ಕಟ್ಟಿದ್ಮೇಲೆ ಅದು ಹೆಂಗ್ ಕಟ್ಟಬೇಕು ಅದೆಲ್ಲ ಡೀಟೇಲ್ಗಳು, ಸಣ್ಣ ಸಣ್ಣ ಡೀಟೇಲ್ಗಳು, ಯಾರ ಮುಖಾಂತರ ಕಟ್ಟಬೇಕಂತೆಲ್ಲ 25 ಹಿಡಿದು 31ನೇ ಅಧ್ಯಾಯ ತನಕ ಈ ಮ್ಯಾಟ್ರ್ಗಳೇ ಬರೆದಿರೋದಿಲ್ಲಿ. ಆಗ ದೇವ್ರ ಆಕಾಶದಲ್ಲಿ ಸೀನಾಯಿ ಬೆಟ್ಟದಲ್ಲಿ ದೇವ್ರು ಇರುವ ಬೆಟ್ಟದಲ್ಲಿ ಮೋಶೆ ಇರೋ ಜಾಗದಲ್ಲಿ ದೇವ್ರು ಅವರಿಗೆ ಯಾರು ಯಾಜಕರಾಗ್ಬೇಕಂತ ಹೇಳ್ತಾ ಇದ್ದಾರೆ. 28ನೇ ಅಧ್ಯಾಯದಲ್ಲಿ ಇನ್ನು ಮೋಶೆ ಇಳಿದಿಲ್ಲ. ಇನ್ನು ಮೋಶೆ ಒಂದ್ಸಲ ಇಲ್ಲ ಆರೋನ್ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಇಳಿದು ಒಡಂಬಡಿಕೆ ಎಲ್ಲ ಮಾಡಿರೋದು. ಇವಾಗ 2ನೇ ಸಲ ಮೋಶೆಗೆ ದೇವರು ಅಲ್ಲಿ ಬೆಟ್ಟದಲ್ಲಿ ಇರುವಾಗ 40 ದಿನ ಇದು 40 ದಿನ ಕಂಟಿನ್ಯೂಸ್ ಆಗಿ ಫಸ್ಟ್ ಟೈಮ್ ಇದು 40 ದಿನ ಅಲ್ಲೇ ಇದ್ದಿದ್ದಾರೆ. ಆವಾಗ ದೇವರು ಈ ದೇವಸ್ಥಾನದ ಬಗ್ಗೆ ಇದೆಲ್ಲ ಮಾತಾಡಿದ್ರು, ಹೆಂಗೆಲ್ಲ ಮಾಡ್ಬೇಕಂತೆಲ್ಲ ಅದನ್ನು ತಿರ್ಗಾ ಬುಕ್ಕಲ್ಲಿ ಬರೀತಾ ಇದ್ದಾರೆ. ಇದೆಲ್ಲ ಬುಕ್ಕಲ್ಲಿ ಬರೀಬೇಕು ಅವ್ರೀಗ. ಇದೆಲ್ಲ ಬಂದ್ಬಿಟ್ಟು ಜನಕ್ಕೆ ತೋರಿಸ್ಬೇಕಿಲ್ಲಿ ಹೆಂಗ್ ಮಾಡ್ಬೇಕಂತಲ್ಲ, ಕಾರಣ ನೆನಪಿರಲ್ಲ. ಮೋಶೆಗೆ ದೇವ್ರು ಹೇಳ್ಕೊಟ್ಟಿರೋದು, ಮೋಶೆ ಇದನ್ನೆಲ್ಲ ಮಾಡಿ ಕೆಳಗೆ ಬಂದು ಮಾಡೋರಿಗೆ ಅದನ್ನ ತೋರಿಸ್ಬೇಕು. ಈ ಪ್ಲಾನು ಎಲ್ಲ ದೇವ್ರು ಅಲ್ಲಿ ತೋರಿಸಿದ್ರು ಅವ್ರಿಗೆ ಹಿಂಗ್ ಮಾಡ್ಬೇಕಂತಲ್ಲ. ಎಲ್ಲ ಬಂದು ಇಲ್ಲಿ ಕೆಳಗೆ ಏನ್ ಮಾಡ್ಬೇಕು ಒಂದು ಬುಕ್ಕಲ್ಲಿ ಬರ್ದ್ಬಿಟ್ಟು ಬಂದು ಕೊಡಬೇಕು. ಆಗ ದೇವ್ರು ಹೇಳಿರೋ ಮಾತೇನು ಮೋಶೆಗೆ 28ರಲ್ಲಿ ನೋಡಿ, 28 ಸ್ಟಾರ್ಟಿಂಗ್ ಅಲ್ಲಿ, ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು ಅವನ ಮಕ್ಕಳಾದ ನಾಬಾದ್, ಅಬೀಹು, ಎಲೇಜರ್, ಇತಾಮಾರ್ ಎಂಬವರನ್ನು ಇಸ್ರಾಯೇಲರಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ಇನ್ನು ಬೆಟ್ಟದಲ್ಲಿರುವಾಗ ನೀನು ಇಳಿದು ಹೋಗಿ ಈ ಬರೆದಿರೋ ಕಲ್ಲು ಇದೆಲ್ಲ ನಾನು ಕೊಡುವಾಗ ನೀನು ತಗೊಂಡೋಗಿ ಇಸ್ರಾಯೇಲ್ ಜನಕ್ಕೆ ಹೇಳ್ಬೇಕು. ಆವಾಗ ನೀನು ದೇವಾಲಯನೂ ಕಟ್ಟಬೇಕು. ದೇವಾಲಯ ಕಟ್ಟೋಕ್ ಮುಂಚೆ ಹೆಂಗೆ ಯಾಜಕರು ಬೇರೆ ಮಾಡೋದು ಆರೋನನ್ನು, ಹಾಗಾದ್ರೆ ದೇವಾಲಯ ಅರಣ್ಯದಲ್ಲಿ ದೇವಾಲಯ ಕಟ್ಟುವಾಗ ಎಲ್ಲ ಸಮಯ ಆಗ್ಬೇಕು. ಅದು ಇದೇನು ಪೂರ್ತಿಯಾಗಿ ವಿಮೋಚನಾ ಕಾಂಡದಲ್ಲಿರೋದು. ಕೊನೆ 42 ಬರುವಾಗ ಕಟ್ಟಿಬಿಟ್ರು, ಅದನ್ನು ಸಮರ್ಪಣೆ ಮಾಡಿರೋ ವಿಷಯನೇ ವಿಮೋಚನಾ ಕಾಂಡದಲ್ಲಿ ಇರೋದು. ಈಗ ಏನಾಗ್ಬೇಕು, ಇದೆಲ್ಲ ಕಟ್ಟಬೇಕು. ಆವಾಗ ನೀನು ಕಟ್ಟಿದ ಮೇಲೆ ಆರೋನನ್ನು ಯಾಜಕನಂತ ಅಭಿಷೇಕ ಮಾಡಿ ಆರೋನ ಮಕ್ಕಳನ್ನು ಕೂಡ ಸಹ ಜೊತೆಯಲ್ಲಿ ಅಭಿಷೇಕ ನೀನೇ ಮಾಡಬೇಕು. ಫಸ್ಟ್ ಯಾಜಕರು, ಪ್ರಧಾನ ಯಾಜಕರು ಮತ್ತು ಆಮೇಲೆ ಬಂದಿರುವ ಯಾಜಕರು, ಅದಕ್ಕೆ ಸಹಾಯ ಮಾಡುವ ಯಾಜಕರುಗಳು, ಇವರನ್ನು ನೀನು ಅಭಿಷೇಕ ಮಾಡಬೇಕು ಮೋಶೆ ಅಂತ ಹೇಳ್ಬಿಟ್ರು. ಈಗ ಇದಾಗಿದ್ಮೇಲೆ 32 ಇನ್ನೂ ಬೆಟ್ಟದ ಮೇಲೆ ಇದ್ದಾರೆ. 40 ದಿವಸ ಆಗ್ತಾ ಇದೆ. ಆಗ ಏನಾಯ್ತು ನೋಡಿ 32ರಲ್ಲಿ ದೇವ್ರ ಮೋಶೆ ಹತ್ರ ಏನ್ ಹೇಳ್ತಿದ್ದಾರೆ ನೋಡಿ. 32ರಲ್ಲಿ ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದ ಆ ಮೋಶೆಯು ಏನಾದರೂ ಗೊತ್ತಿಲ್ಲ ಎಂದು ಹೇಳಿದರು. ಆರೋನ್ ಹತ್ರ ಬಂದ ಜನರು ಹೇಳ್ಬಿಟ್ಟು, ಮೋಶೆ ಹೋಗಿ 40 ದಿವಸ ಆಗಿದೆ, ಅದಕ್ಕೆ ನಮ್ಗೆ ಬೇರೆ ದೇವರುಗಳು ಇಲ್ಲಿ ಮಾಡ್ಲೇಬೇಕಂತ ಇಲ್ಲಿ ಏನ್ ಮಾಡಿದ್ರು, ಬಸವನ್ನು ಮಾಡಿದ್ದಾರೆ. ಈಗ ತಿರ್ಗಾ ದೇವ್ರು ಏನ್ ಮಾಡ್ತಿದ್ದಾರೆ, ಅವ್ರನ್ನು ಕಳಿಸ್ಕೊಡ್ತಾ ಇದ್ದಾರೆ ಕೆಳಗೆ. ವಿಮೋಚನಾ ಕಾಂಡದಲ್ಲಿ ಇಳಿದು ಬರ್ತಿದ್ದಾರೆ. ಈಗ ಯಾರು ಮೋಶೆ ಬಂದ್ಬಿಡ್ತಾರೆ, ನೀನು ಹೋಗಿ ಇಳಿದು ಹೋಗು ಅಂತ. ಸೊ ಮೋಶೆ ಇಳಿದು ಬರೋದೆಲ್ಲ ನಿಮ್ಗೆ 17ರಲ್ಲಿ ಕಾಣಿಸುತ್ತೆ. 17ರಲ್ಲಿ ಅದೇ 32:17 ಇಸ್ರಾಯೇಲ್ಯರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನು ಕೇಳಿ, ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕವನು, ನನಗೆ ಕಳುಹಿಸುವುದು ಜಯಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸಾಹ ಧ್ವನಿಯೇ ಎಂದನು. ನೋಡಿ, ಈಗ ಯೆಹೋಶುವ ಅಲ್ಲಿ ಇಲ್ಲ. ಈ ಹಬ್ಬಗಳು ಮಾಡ್ತಾ ಇದ್ದಾರೆ ಇವರು. ಬಸವನು ಮಾಡಿ ಅದರ ಮುಂದೆ ನಗ್ನರಾಗಿ ನಿಂತ್ಕೊಂಡು ವಸ್ತ್ರ ಇಲ್ಲದ ಎಲ್ಲ ಪೂಜೆಗಳ ರಾತ್ರಿ ಎಲ್ಲ ಮಾಡಿದ್ದಾರೆ. ಬೆಳಗ್ಗೆಯಿಂದ ಮಾಡ್ಬಿಟ್ಟು ಆವಾಗ ದೇವ್ರು ನೋಡು ನಿನ್ ಜನ ತಪ್ಪು ಮಾಡ್ಬಿಟ್ರು, ಹೋಗು ಅಂತ ಕಳಿಸ್ಕೊಡ್ತಾ ಇದ್ದಾರೆ. ಇಷ್ಟು ಬೇಗ ಇವ್ರು ತಿರುಗ್ಬಿಡ್ಕೋ ಒಡಂಬಡಿಕೆಯಿಂದ.
ಆ ಮಾತು ದೇವ್ರು ಹೇಳ್ತಿದ್ರು ನೋಡಿ, ಅವ್ರು ಒಡಂಬಡಿಕೆ ಬಿಟ್ಬಿಟ್ರಂತ. ಅದು ಇಲ್ಲ, ಅದು ಒಡಂಬಡಿಕೆ ಇಲ್ಲ, ಇನ್ನು ಮೇಲೆ ದೇವ್ರು ಹೇಳ್ತಾರೆ ನೋಡಿ. ಇಲ್ಲ, ಅದು 30. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ಸಾಕು ನೋಡಿ, ಜನರು ತಪ್ಪು ಮಾಡೇ ಬಿಟ್ರು ನೋಡಿ. ನೋಡಿ ಎಷ್ಟು ದಿವಸ ಆಯ್ತು, ಒಂದು 40 ದಿವಸ ಮುಂಚೆ, ಎಷ್ಟು ದಿವಸ, 1 ವಾರನ 2 ವಾರ ಇರ್ಬೋದು, ಕೆಳಗೆ ಇಳಿದು ಬಂದು ಮಾಡ್ತೀರಿ ಅಂತ ಹೇಳಿರೋ ಜನ ಒಡಂಬಡಿಕೆ ಮಾಡಿ ಆ ಬುಕ್ ಮೇಲೆ ರಕ್ತ ಹಾಕಿ, ನಾವು ದೇವ್ರ ಮಾತು ಕೇಳ್ಕೊಂಡು ನಡಿತೀವಿ, ನಾವು ಯಾಜಕರಾಗಬೇಕಂತ ಆಸೆ ಇರೋರು, ನಾವು ಅರಸರುಗಳಲ್ಲಿ ಆಗ್ಬೇಕಂತ ಆಸೆ ಇರೋರು ಎಲ್ಲ ಒಡಂಬಡಿಕೆ ಮಾಡಿಬಿಟ್ರು. ಮಾಡಿ ಈಗ ಅವರು ಬೆಟ್ಟ ಹತ್ತಿ ಒಂದು ಜಸ್ಟ್ 40 ದಿವಸ ಆಗೋಕ್ ಮುಂಚೆ ಬರೀ ಒಂದು 40 ದಿವಸದಲ್ಲಿ ಇಸ್ರೇಲ್ ಜನ ಮರ್ತು ಬಂದಿರೋ ಇಸ್ರೇಲ್ ಜನ ಕೆಟ್ಟೋಗ್ಬಿಟ್ಟಿದ್ದಾರೆ. ಆಗ ದೇವ್ರು ಹೇಳಿ ಕಳಿಸ್ತಾರೆ, ನೋಡು, ನೀನು ಕರ್ಕೊಂಡು ಬಂದಿರೋ ಜನ ದಾರಿ ತಪ್ಪಾಯ್ತು, ಒಡಂಬಡಿಕೆಯಲ್ಲಿ ನಡೀತಾ ಇಷ್ಟು ಬೇಗ ಬರೀ 40 ದಿವಸದಲ್ಲಿ ಒಡಂಬಡಿಕೆ ಮರ್ತೋಗ್ಬಿಟ್ರು ಇವರು. ಅದಕ್ಕೆ ದೇವರು ಇವ್ರನ್ನು ಕಳಿಸುವಾಗ 32 ನಾವು ನೋಡ್ತೀವಲ್ಲ, ಈಗ ಮೋಶೆ ಇಳಿದು ಬಿಡ್ತಾ ಇದ್ದಾರೆ. ಬಂದು ನೋಡುವಾಗ ಯೋಶುವ ಹೇಳ್ತಿದ್ದಾರೆ, ನೋಡಿ ಇವ್ರು ಹಬ್ಬ ಮಾಡ್ತಾ ಇದಾರೆ ಅಂತೆಲ್ಲ ಆಯ್ತಾ. ಆಗ ಕೋಪದಲ್ಲಿ ಮೋಶೆ ಒಂದು ಮಾತು ಮಾಡ್ತಾರೆ ನೋಡಿ, ಅಲ್ಲಿ ಯಾರು ಇವತ್ತು ನನ್ನ ಜೊತೆಯಲ್ಲಿ ಇರ್ತೀರ ಅಂತ ಕೇಳ್ತಾರೆ ನೋಡಿ, ಯಾರು ಹಿಂಗ್ ಮಾಡಿರೋದಂತ ಕೇಳ್ತಾರೆ, ಆಯ್ತಾ. ಆಗ ಆರೋನ್ ಹೇಳ್ತಾರೆ, ಇವ್ರು ನಮ್ಗೆ ದೇವ್ರು ಬೇಕಂತ ಹೇಳಿದ್ರೆ 24 ಬರ್ತದೆ ಈಗ. ಓಕೆ, 25 ನೋಡಿ. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಸಾಕು, ಈಗ ನೋಡಿ ಏನಾಯ್ತು, ಈಗ ಬೇರೆ ಈಗ ಆರೋನು ಬಿಟ್ಬಿಟ್ರಂತ ಇದೆ. ನಾವು ಆರೋನ್ದು ಕಂಡೀಷನ್ ಏನಂತ ನಾವು ಸೆಪ್ರೇಟ್ ಆಗಿ ಪಾಠ ಮಾಡಿದ್ರೆ ಗೊತ್ತಾಗ್ತದೆ ಹೆಂಗಾಯ್ತು ಅಂತ. ಅದನ್ನು ಮಾಡ್ತೀವಿ. ಇದು ಹೆಂಗೆ ಬಸವನೇ ಬಂತು, ಬೇರೆ ಯಾಕೇನು ಬಂದಿಲ್ಲ, ಬಸವ ಇವ್ರು ಮಾಡಿರೋದ ಬಂತ ಅಂತೆಲ್ಲ ಸ್ವಲ್ಪ ನಾವು ಬೇರೆ ಕ್ಲಾಸಲ್ಲಿ ಮಾಡ್ತೀವಿ ಅದನ್ನು. ಇವಾಗ ನಮ್ಗೆ ಎಷ್ಟು ಬೇಗ ಈ ಶತ್ರು ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ನೋಡಿ ಅಂತ. ಆಗ ಯಾಜಕರಂತ ಇರೋರು ನೋಡಿ, ಈಗ ಮೋಶೆ ಕೇಳ್ತಿದ್ದಾರೆ ನೆಕ್ಸ್ಟ್ 26. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಿಲಿನಲ್ಲಿ ನಿಂತುಕೊಂಡು, ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು. ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ಓಕೆ, ಇಲ್ಲಿ ಲೇವಿ ಕುಲದವರೆಲ್ಲರೂ ಇವಾಗ ಮೋಶೆ ಜೊತೆಲಿ ಹೋಗಿ ಸೇರ್ಕೊಂಡು ಯಾರ್ಯಾರು ಈ ತಪ್ಪು ಮಾಡಿದ್ರು ಅವ್ರನ್ನ ಸಾಯಿಸಕ್ಕೆ ಹೇಳ್ಬಿಟ್ರು. ಕಂಡಿಡಿಗೆ ಇಷ್ಟ ಆಯ್ತು, ಕಾರಣ ಅವ್ರು ಬಟ್ಟೆನ ಹಾಕಿಲ್ಲ. ಈ ಪಾಪ ಮಾಡಿರೋರೆಲ್ಲ ಅಲ್ಲಿ ಇದೆಯಲ್ಲ, ವಸ್ತ್ರ ಇಲ್ಲದಿದ್ರು ಅವರು. ಆಗ ಕಂಡಿಡಿಗೆ ಇಷ್ಟ ಆಯ್ತು ಇವರಿಗೆ. ಒಂದು ಸುಮಾರು 300 ಜನ ಏನಾಗಿದ್ದಾರೆ ಈ ಮಧ್ಯದಲ್ಲಿ ಬಂದಿರೋರು. ಈ ಬಸವಗೂ ಮನುಷ್ಯರಿಗೂ ಮಧ್ಯದಲ್ಲಿ ಯಾಜಕರು ನೋಡಿ. ಆಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋ ಯಾಜಕರು ಬರಬಾರ್ದು ಅಂದಿತ್ತಲ್ಲ, ಈ ಯಾಜಕರು ಯಾರು ಅಂದ್ರೆ ಅಲ್ಲಿ ಆಲ್ರೆಡಿ ಯಾಜಕರು ಇದ್ದಿದ್ದಾರೆ. ದೇವರುಗಳನ್ನು ಮಾಡಿ, ದೇವರುಗಳಿಗೂ 6 ಲಕ್ಷ 20 ವಯಸ್ಸು ಮೇಲೆ 6 ಲಕ್ಷ ಗಂಡಸರು ಇದ್ದಾರೆ. ಬಟ್ ಈ ತಪ್ಪು ಮಾಡಿರೋದು 6 ಲಕ್ಷ ಜನ ಮಾಡಿಲ್ಲ. ಅವತ್ತು ಸಾಯಿಸಿರುವ 3,000 ಅವ್ರು ಯಾರ್ಯಾರು ಪಾಪ ಮಾಡಿದಾರೆ ಅವ್ರನ್ನ ಕಂಡಿಡಿದು ಏನ್ ಮಾಡಿದ್ದಾರೆ, ಅವರು ಕೊಂದಾಗ್ಬಿಟ್ಟಿದ್ದಾರೆ. ಅಲ್ಲಿ ಇದೆ ಒಂದು 3,000 ಜನ ಸತ್ತೋಗ್ಬಿಟ್ರು ಅಂತ ಇದೆಯಲ್ಲ ನೋಡಿ, ಅದು ಓದಿ 3,000 ಜನ ಅಂತ ನಂಬರು ಅಲ್ಲೇ ಇದೆ. ಅವತ್ತು ಫೆಲ್ 3028ರಲ್ಲಿ. ಲೇವಿಯ ಕುಲದವರು ಮೋಶೆ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಓಕೆ, ತಿರ್ಗಾ ಅವ್ರನ್ನ ಏನ್ ಮಾಡಿದ್ರು, ತಿರ್ಗಾ ಅವರು ಸಮರ್ಪಣೆ ಮಾಡಿ ಶುದ್ಧ ಆಗಿ ತಿರ್ಗಾ ಬೇರೆ ಪ್ರಾಸೆಸ್ ಅದು. ಈಗ ನಮ್ಮ ಕ್ವೆಶ್ಚನ್ ಏನಾಗಿತ್ತು ನಮ್ದು, ನೀವು ನನ್ನ ಮಾತು ಕೇಳಿ ನಡೆದರೆ ಯಾಜಕರಾಗ್ಬೇಕಂತಿದೆ. ಮೋಶೆ ದೇವ್ರ ಮಾತು ತಗೊಂಡ್ ಬರ್ತಾ ಒಡಂಬಡಿಕೆ ಮಾಡಿರೋದು ಒಂದು, ಅದು ರಕ್ತದ ಒಡಂಬಡಿಕೆ ಮಾಡಿ ಬೆಟ್ಟ ಹತ್ಬಿಟ್ಟು 40 ದಿವಸ ಇದ್ಕೊಂಡು ಈ ಇಸ್ರೇಲ್ ಜನ ಏನ್ ಮಾಡಿದ್ರೆ ದೇವರಿಗೆ ಯಾಜಕರಾಗ್ತಾರೆ ಅಂತ ಇರುವ ಆ ಪ್ರಮಾಣಗಳು, ಆ ಕಲ್ಲು ಎಲ್ಲ ಎತ್ಕೊಂಡು ಕೆಳಗೆ ಬರುವಾಗ ಇವ್ರು ತಪ್ಪು ಮಾಡೋದು ನೋಡ್ಬಿಟ್ಟು ಮೋಶೆ ಕಲ್ಲನ್ನು ಹಾಕ್ಬಿಟ್ಟು ಬಿಸಾಕ್ಬಿಟ್ರು, ಹೊಡೆದ್ಬಿಟ್ರು ಅದನ್ನು. ಈಗ
ಮಾತೇ ಮನುಷ್ಯರಿಗೆ ಕೈಯಲ್ಲಿ ಸಿಕ್ಕಿಲ್ಲ, ಮತ್ತೆ ಎಲ್ದ ಯಾಜಕರಾಗ್ತಾರೆ? ಹಾಗಾದ್ರೆ ದೇವರು ಹೇಳಿರೋ ಯಾಜಕರು ಸ್ಟಾರ್ಟ್ ಆಗೋಕ್ ಮುಂಚೆನೆ ಬೆಟ್ಟ ಫಸ್ಟ್ ಟೈಮ್ ದೇವ್ರು ಬಂದು ಮಾತಾಡುವಾಗ ಅಲ್ಲಿ ಯಾಜಕರು ಇದ್ರಂತ ಹೇಳಿದ್ರೆ ಅವ್ರು ಯಾವ ಯಾಜಕರು? ಅಲ್ಲಿ ಯಾರನ್ನ ಯಾಜಕರು ಅಂತ ಹೇಳಿರೋದು? ಸೊ ನಾವೇನ್ ಮಾಡ್ಬೇಕೀಗ, ಈ ಯಾಜಕರಂತಿರೋ ಪದ ನೋಡಿ, ಈ ಬೆಟ್ಟ ಮೋಶೆಗೇನು ಹೊಸದಲ್ಲ. ಮೋಶ ಮಿದ್ಯಾನಲ್ಲಿರುವಾಗ ಅವರ ಮಾವದು ಕುರಿ ಮೇಯಿಸ್ತಾ ಜಾಗ ಇದೇ ಅರಣ್ಯದಲ್ಲಿ ಅವ್ರು ಮೇಯಿಸ್ತಾ ಇದ್ರು. ಈ ಬೆಟ್ಟಕ್ಕೆ ಇನ್ನೊಂದು ಹೆಸರು ಇದೆ, ಹೋರೇಬ್ ಅಂತ. ಸೊ ಇದು ದೇವರ ಬೆಟ್ಟ ಅಂತ ಹೆಸರು. ಅದಕ್ಕೆ ಮೋಶೆ ವಾಪಸ್ ಬರುವಾಗ ಈ ಬೆಟ್ಟ ಹತ್ರ ಬರುವಾಗ ಈ ಬೆಟ್ಟದ ಮೇಲೆ ಹತ್ತಿ ಮಾತಾಡ್ಬಿಟ್ಟೆ ಅವ್ರಿಗೆ ಐಗುಪ್ತ ಹೋಗಿರೋದು. ಈಗ ಐಗುಪ್ತಲ್ಲಿ ಬಿಡುಗಡೆ ಮಾಡ್ಕೊಂಡು ವಾಪಸ್ ಬರ್ತಾ ಇರುವಾಗ ಈ ಬೆಟ್ಟ ಹತ್ರ ಬರುವಾಗ ದೇವ್ರ ತಿರ್ಗಾ ಇದೇ ಬೆಟ್ಟಕ್ಕೆ ವಾಪಸ್ ದೇವರನ್ನು ಕರೆದಿರೋದು. ಈ ಬೆಟ್ಟದಲ್ಲಿ ಹತ್ತಿ ಇದೆಲ್ಲ ಆಗಿರೋದು. ಈಗ ಹಂಗಾದ್ರೆ ಮೋಶಕ್ಕೆ ಈ ಬೆಟ್ಟ ಒಂದು ಹೊಸದಲ್ಲ. ಅಲ್ಲಿ ಈಜಿಪ್ಟ್ ಬಿಡುಗಡೆ ಮಾಡೋಕ್ ಮುಂಚೆನೂ ಈ ಬೆಟ್ಟದಿಂದನೇ ಹೋಗಿರೋದು. ವಾಪಸ್ ಈ ಬೆಟ್ಟ ಹತ್ರ ಇದು ದೇವರ ಬೆಟ್ಟ ಅಂತ, ದ ಮೌಂಟ್ ಆಫ್ ಗಾಡ್ ಸೀನಾಯ್ ಅಂತ ಬರ್ತದೆ. ಈ ಬೆಟ್ಟದಲ್ಲಿ ಈ ತರ ವಿಷಯ ಆಗಿದೆ. ಈಗ 3 ತಿಂಗಳಾಗಿದೆ, 3ನೇ ತಿಂಗಳಲ್ಲಿ ನಡೀತಾ ಇರೋದು. ಆಗ ಅಲ್ಲಿ ಯಾರು ಯಾಜಕರು ಅಂತ ಹೇಳೋದು? ಅಲ್ಲಿ ಈ ಯಾಜಕರಂತ ಇರೋ ಪದ ಇದೆಯಲ್ಲ, ಇದು ನಾವು ಇಲ್ಲಿ ನಮ್ಗೆ ಇದು ತಪ್ಪಾಗಿ ಮೀನಿಂಗ್ ಬಂದಿದೆ. ಕನ್ನಡದಲ್ಲಿ ಯಾಜಕರಂದ್ರೆ ಏನು? ವರ್ಡಿಗೆ ಅರ್ಥ ಏನು ಯಾಜಕರಂದ್ರೆ? ದೇವ್ರಿಗೂ ಜನರಿಗೂ ಮಧ್ಯದಲ್ಲಿ ಯಾಜಕರು ಅಂತಿರೋ ಪದ ಕನ್ನಡದಲ್ಲಿ ಏನು ಅರ್ಥ ಇದೆ? ಅದು ನೀವು ಪ್ರೀಸ್ಟಿಗೆ ಆಗ್ತಾ ಇದ್ದೀರಾ. ರಿಯಲಿ ಕನ್ನಡ ಡಿಕ್ಷನರಿ ಯಾಜಕರಿಗೆ ಏನು ಅರ್ಥ? ಯಾಜನೆ ಅಂತ ಮಾಡೋದೇನು ಅಲ್ವಾ? ಅಲ್ಲಿಂದಲ್ಲ ಬರೋದು ಇದು. ಕನ್ನಡ ಡಿಕ್ಷನರಿ ಏನಿದೆ ಯಾಜಕರಿಗೆ? ನಾರ್ಮಲ್ ಕನ್ನಡ ಡಿಕ್ಷನರಿ, ಕ್ರಿಶ್ಚಿಯನ್ಸ್ ಅಲ್ಲ. ಯಾಜಕರು, ಯಾಜನೆ ಅಲ್ವಾ? ಈ ಪದ ಎಲ್ಲಿಂದ ಬರ್ತದೆ ಯಾಜಕರಂತ? ಯಾಜಕರು ಅಂದ್ರೆ ಧಾರ್ಮಿಕ ವಿಧಿ ವಿಧಾನಗಳನ್ನು ನೆರವೇರಿಸುವವರು ಅಂತಿದೆ. ಧಾರ್ಮಿಕ ವಿಧಿಗಳು ನೆರವೇರಿಸುವವರು ಹಾಗಾದ್ರೆ ಯಾರು ಬೇಕಾದ್ರೂ ಆಗ್ಬೋದು. ಅದು ಯಾರೆಲ್ಲ ದೇವ್ರ ಮಾತು ಕೇಳ್ಕೊಂಡು ನಡೀತಾರೋ ಅವರೆಲ್ಲ ಯಾಜಕರಂತ ಬಂತಿಲ್ಲಿ. ನೆಕ್ಸ್ಟ್, ದೇವರು ಮತ್ತು ಜನರ ನಡುವೆ ಮಧ್ಯಸ್ಥರಾಗಿರುವವರು. ಆಗ ದೇವರಿಗೂ ಜನರಿಗೆ ಮಧ್ಯಸ್ಥರಿಗೂ ಯಾಜಕರು ಅಂತ ಹೇಳ್ತಿದ್ದಾರೆ. ಇದು ಕನ್ನಡ ವರ್ಡ್ ಅಲ್ಲಿ ಯಾಜಕರಿಗೆ ಕೊಟ್ಟಿರುವ ಮೀನಿಂಗ್ ಕನ್ನಡದಲ್ಲಿ. ಬಟ್ ನಮ್ಮೆಲ್ಲರಿಗೂ ಗೊತ್ತು ಈ ಕನ್ನಡಕ್ಕೆ ಒಂದು ಒರಿಜಿನಲ್ ವರ್ಡ್ ಇದೆ. ಇದು ಹೀಬ್ರೂದಲ್ಲಿ ಇದಕ್ಕೆ ಕೋಹೇನ್ ಅಂತ ಹೇಳ್ತಾರೆ. ಇಲ್ಲಿದೆ ಕೋಹೇನ್ ಅಂತ ಇದೆ ಡಿಕ್ಷನರಿಯಲ್ಲಿ. ಸೊ ಈ ಕೋಹೇನ್ಗೆ ಅರ್ಥ ಏನಂತ ಕೇಳಿದ್ರೆ ಈ ಪ್ರೀಸ್ಟ್. ಓಕೆ, ಅದಕ್ಕೆ ಚೀಫು, ರೂಲರು, ಚೀಫ್ ಪ್ರಧಾನವಾಗಿರೋರು, ಪ್ರಿನ್ಸಿಪಲ್ ಆಫೀಸರು. ನೋಡಿ, ಯಾಜಕರಂದ್ರೆ ನಾವು ಕನ್ನಡದಲ್ಲಿ ಹೇಳುವ ಅರ್ಥ ಹೀಬ್ರೂ ಪದಕ್ಕೆ ಇಲ್ಲ. ಹಾಗಾದ್ರೆ ಏನಾಯ್ತು? ಕರೆಕ್ಟ್ ಆಗಿರೋ ಟ್ರಾನ್ಸ್ಲೇಷನ್ ಏನಾಗಿಲ್ಲ. ಯಾಜಕರಂತ ವರ್ಡ್ಗೆ ಇಸ್ರೇಲ್ ಜನ ಕೋಹೇನ್ ಅಂತ ಹೇಳುವಾಗ ಏನ್ ಅರ್ಥ ಇದೆಯೋ ಆ ಅರ್ಥ ಕರೆಕ್ಟ್ ಆಗಿ ಏನಾಗಿಲ್ಲ, ನಮ್ಗೆ ಕನ್ನಡದಲ್ಲಿ ಬಂದಿಲ್ಲ. ಈಗ ನೀವು ಹೋಗಿ ಯಾಜಕರಂದ್ರೆ ದೇವ್ರಿಗೂ ಅವ್ರಿಗೂ ಮಧ್ಯೆ ಸೇವೆ ಮಾಡೋದು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳಲ್ಲ. ಅವ್ರಿಗೆ ಫಸ್ಟ್ ಕೋಹೇನ್ ಅಂತ ಇರೋ ಅರ್ಥ ಏನು? ಫಸ್ಟ್ ಮೀನಿಂಗ್ ಚೀಫ್, ಪ್ರಧಾನ ವ್ಯಕ್ತಿಗಳು, ರೂಲರ್ಗಳು. ಸೊ ಹಾಗಾದ್ರೆ ಇಸ್ರೇಲ್ ಜನದಲ್ಲಿ ದೇವರು ಇನ್ನೂ ಯಾಜಕರನ್ನು ಆರಿಸ್ಕೊಂಡೇ ಇಲ್ಲ. ಬೆಟ್ಟದಲ್ಲಿ ಫಸ್ಟ್ ಟೈಮ್ ಬಂದು ಮಾತಾಡುವಾಗ ಭೂಮಿಯಲ್ಲಿ ಆಲ್ರೆಡಿ ಇಸ್ರೇಲ್ ಒಳಗೆ ಯಾಜಕರು ಇದ್ದಾರೆ ಅಂತ ಹೇಳುವಾಗ ಯಾರಾಗಿದ್ರು ಅವರು? ಆಗ ಈ ಯಾಜಕರೇ ಹೋಗಿ ಏನ್ ಮಾಡಿರೋದು, ಆರೋನ್ ಹತ್ರ ನನ್ಗೆ ದೇವ್ರು ಬೇಕು ಅಂತ ಕೇಳಿರೋದು. ಅದಕ್ಕೆ ಅಲ್ಲಿ ಆ ಪಾಪ ಬಂದಿರೋದು. ಹಾಗಾದ್ರೆ ಇವ್ರು ಯಾರಿಲ್ಲ, ಇಸ್ರೇಲಲ್ಲಿ ಇದ್ರಂತೆ. ಸೊ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಫಸ್ಟು ದೇವರು ಇಸ್ರೇಲ್ ಒಳಗೆ ಒಂದು ರೂಲ್ ಇದೆ, ಚೊಚ್ಚಲ ಮಗ ಅಂತ. ಈ ಚೊಚ್ಚಲ ಮಕ್ಕಳು ಇವ್ರು ಬಂದು ಇವರಿಗೆ ಚೊಚ್ಚಲ ಮಕ್ಕಳಾಗಿ ಹುಟ್ಟಿದಕ್ಕೊಂದು ಆಶೀರ್ವಾದ ಇದೆ ಇವರಿಗೆ. ಎಲ್ಲ ಮಕ್ಕಳಿಗೆ ಯಾವ ತರ ಅಧಿಕಾರ ಇದೆ ಅದೇ ತರ ಇವ್ರಿಗೆ ಅಧಿಕಾರ ಇದೆ. ಬಟ್ ಇವ್ರಿಗೆ ಬರ್ತ್ ರೈಟ್, ಹುಟ್ಟಿದ ಒಂದು ಅಧಿಕಾರ, ದೊಡ್ಡದಾಗಿ ಹುಟ್ಟಿದಕ್ಕೆ ತಂದೆಯ ಸ್ಥಾನ ಸಿಗ್ತಾ ಇತ್ತು, ಇನ್ ಪ್ಲೇಸ್ ಆಫ್ ಫಾದರ್ ಅಂತ.
ಸೊ ಆಗ ಇವರು ಒಂದು 10 ಮಕ್ಕಳಿದ್ರೆ ಭೂಮಿ ಭಾಗ ಮಾಡುವಾಗ 11 ಮಾಡ್ತಾರೆ. 10 ಮಕ್ಕಳಿಗೊಂದು ಕೊಡ್ತಾರೆ. ಒಂದು ಭಾಗ ತಂದೆಯ ಭಾಗ ಅಂತ ಒಂದು ಭಾಗ ಇಟ್ಬಿಟ್ಟು ತಂದೆಯನ್ನು ಕೌಂಟ್ ಮಾಡ್ತಾರೆ. ಆ 11 ಅಂತ ಇರೋ ಭಾಗ ಅದು ಈ ದೊಡ್ಡ ಮಗನಿಗೆ ಕೊಟ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಇದು ಈ ಒಂದು ಭಾಗ ಮಿಕ್ಕಿದ 10 ಮಕ್ಕಳಲ್ಲಿ ಯಾರಿಗೆ ಏನಾದ್ರು ಕಷ್ಟ ಇಷ್ಟ ಏನಾದ್ರು ಬಂದ್ರೆ ಈ ದೊಡ್ಡ ಮಗ ಅವನ್ ಶೇರಿಂದ ಏನು ಮಾಡಬಾರ್ದು, ಅದು ಅವನಿಗೆ ಕೊಟ್ಟಿರೋದು, ಸಮವಾಗಿ 10 ಮಕ್ಕಳು ಕೊಟ್ಟಿರೋದು. ಆವಾಗ ತಂದೆದೊಂದು ಶೇರ್ ಇಕ್ಕಿರ್ತಾರೆ. ಅದು ಈ ದೊಡ್ಡ ಮಗ ತಂದೆ ಸ್ಥಾನದಲ್ಲಿ ಎತ್ಕೊಂಡು ಅದು ಭಾಗ ಮಾಡಿ ಬೇರೆಯವ್ರಿಗೆ ಎಮರ್ಜೆನ್ಸಿಗಳು ಬರುವಾಗ ಏನಾದರೂ ಕಷ್ಟಗಳು ಇಲ್ಲ ಯಾರಿಗೂ ಬರ್ಬೋದು. ಅದಕ್ಕೆ ಒಂದು ಅಪ್ಪ ಇರೋ ಥರನೇ ಅಪ್ಪ ಸ್ಥಾನದಲ್ಲಿ ದೊಡ್ಡ ಮಗನಿಗೆ ಕೊಟ್ಬಿಡ್ತಾರೆ. ಆಗ ಆಟೋಮೆಟಿಕ್ ಏನಾಯ್ತು, ಎಲ್ಲ ಮನೆಯಲ್ಲಿ ಅಪ್ಪ ಆಳ್ವಿಕೆ ಮಾಡೋದು. ಸೊ ಅಪ್ಪ ಜೊತೆಯಲ್ಲಿ ದೊಡ್ಡ ಮಗನು. ಆಗ ಕಾಲದಲ್ಲಿ ಮನೆಗಳು ಚಿಕ್ಕ ಚಿಕ್ಕ ಮನೆಯಾಗಿರಲಿಲ್ಲ. ಇವಾಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ 2 ಮಕ್ಕಳು ಈ ಥರ ಅಲ್ಲ. ಆ ಕಾಲದಲ್ಲಿ ಒಂದು ಅಜ್ಜಗೆ ಕಾರಣ 3-4 ತಲಾಂತರ ಒಂದೇ ಮನೆಯಲ್ಲಿ ಇರ್ತಾ ಇದ್ರು. ನೀವು 3 ತಲಾಂತರ ತಗೊಳ್ಳಿ. ಒಂದು ಅಪ್ಪ, ಅವ್ರದ್ದು ಫಸ್ಟ್ ತಲಾಂತರ ಅವ್ರ ಮಗ, ಅವ್ರದ್ದು 2ನೇ ತಲಾಂತರ ಅವ್ರಿಗೆ ಮೊಮ್ಮಗ, ಅವ್ರದ್ದು 3ನೇ ತಲಾಂತರ ಈ ಅಜ್ಜನಿಗೆ 3ನೇ ತಲಾಂತರ ಮೊಮ್ಮಗನಿಗೆ ಮಕ್ಕಳು. 3 ತಲಾಂತರ. ಈಗ ನೀವಿಲ್ಲ ಬಿಡಿ, ಅವ್ರು ಒಂದು ತಲಾಂತರ ತಗೊಂಡ್ರು. ಹಾಗಾದ್ರೆ ಏನು, ಅಪ್ಪ ಮಕ್ಕಳು ಮೊಮ್ಮಕ್ಕಳು. ಆಗ ಅಪ್ಪನಿಗೆ ಒಂದು 6 ಮಕ್ಕಳಿದ್ರೆ ಈ 6 ಮಕ್ಕಳಿಗೆ 6 ಮಕ್ಕಳಿದ್ರೆ ಸುಮಾರು ಒಂದು ಮನೆಯಲ್ಲೇ 30-50 ಜನ ಇರ್ತಾ ಇದ್ರು. ಆಗ ಈ ಒಂದು ಮನೆ ನಡೆಸೋದು ಯಾರು, ಇದ್ದು ಅಪ್ಪ ಮತ್ತು ದೊಡ್ಡ ಮಗ. ಮಕ್ಕಳು ಇಷ್ಟು ಇರ್ತಾಯಿದ್ರು, ಅವ್ರ ಹೆಂಡತಿ ಇದೆಲ್ಲ ಲೆಕ್ಕ ಮಾಡಿ ಆಗ ಏನಾಗ್ತದೆ, ಸುಮಾರು 40-50 ಜನ ಬಂದ್ಬಿಡ್ತದೆ. ಅವ್ರ ಮನೆಯಲ್ಲಿ ಕೆಲಸದವರು ಇದೆಲ್ಲ ಈ ಒಂದು ಮನೆಯೇ ಒಂದು ದೊಡ್ಡ ಇದು ಸಮಸ್ಯೆ ಥರ ಇದೆ. ಆ ಥರ ಒಂದು ಗೋತ್ರ. ಈಗ ಆ ಥರ ಒಂದು ಗೋತ್ರ ಅಂತ ಬರುವಾಗ ಲೇವಿ ಗೋತ್ರ, ಸಿಮಿಯೋನ್ ಗೋತ್ರ, ರೂಬೇನ್ ಗೋತ್ರ, ಈ ಗೋತ್ರದ ಕೆಳಗೆ ಎಷ್ಟು ಜನ ಇರಬೇಕು, ಇವ್ರು ಕರ್ಕೊಂಡು ಬರುವಾಗ ಎಷ್ಟು ಜನ ಇರಬೇಕು, ಇವ್ರನ್ನ ಹೆಂಗ್ ನಡೆಸ್ತಾ ಇದ್ರು ಎಲ್ಲರೂ ಅಲ್ಲಿ. ಹಾಗಾದ್ರೇನು, ಒಂದು ಊರಂತ ಹೇಳುವಾಗ ಈ ಅಜ್ಜದ ಮಕ್ಕಳಿದಾರೆ 4ನೇ ತಲಾಂತರೆಲ್ಲ ಒಂದು ಊರಾಗ್ಬಿಡ್ತಾರೆ. ಅದೇ ತರ ಅವ್ರ ಅಪ್ಪನ ಇನ್ನೊಂದು ಬೇರೆ ಮಕ್ಕಳು 4ನೇ ತಲಾಂತರದ್ದು ಅವ್ರ ಜೊತೆಲಿರೋ ಬೇರೆ ಮಕ್ಕಳು ಇನ್ನೊಂದು ಊರಲ್ಲಿ ಇರ್ತೀವಿ. ನಾವು ಹಿಂದೆ ಹೋದ್ರೆ ಎಲ್ಲ ಒಂದೇ ಅಬ್ರ ಮಕ್ಕಳಾಗ್ತಾರೆ. ಈ ತರ ಎಲ್ಲರೂ ಒಂದೊಂದು ಊರುಗಳು ಮಾಡಿಕೊಂಡು ಒಂದು 50 ಜನ 100 ಜನ ಈ ತರ ಒಂದು ಪ್ರಾಂತ ಮಾಡಿಕೊಂಡು ಅದಕ್ಕೆ ನಡೆಸ್ತಾ ಇದ್ರು. ಆಗ ಏನಾಗ್ತದೆ, 100 ಜನಗೆ ಒಬ್ರು, 1000 ಜನಗೆ ಒಬ್ರು, ಆಮೇಲೆ 10,000 ಜನರಿಗೆ ಒಬ್ರು. ಈ ತರ ಬರುವಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ಲೇವಿ ಕೆಳಗೆ ಕೆಲವು ಪ್ರಧಾನಿಗಳು ಇರ್ತಾರೆ, ಚೀಫ್ ಪರ್ಸನ್ಗಳು, ಅವರು ಪ್ರಧಾನಿಗಳಾಗ್ಬಿಡ್ತಾರೆ. ಆ ಪ್ರಧಾನಿಗಳೇ ಇಲ್ಲಿ ಯಾಜಕರಾಗ್ತಾರೆ. ಅವರು ಹೆಡ್ಗಳು, ಫ್ಯಾಮಿಲಿ ಹೆಡ್ಗಳು, ಅವರು ಒಂದು ಊರದ ಹೆಡ್ಗಳು. ಅದಕ್ಕೆ ದೇವ್ರ ಮೋಶೆ ಹತ್ರ ಹೇಳಿ, ಮೋಶೆ ನೀನ್ ಬೆಟ್ಟ ಹತ್ತುವಾಗ ಈ ಊರ ಹೆಡ್ಡುಗಳಿಗೆ ಏನಾಗ್ತದೆ, ನಾವೇನು ಕಡಿಮೆಯಿಂದ ನಾವ್ ಯಾಕೆ ಬರಬಾರ್ದ, ಅದಕ್ಕೆ ನಾವು ಪ್ರಧಾನಿಗಳಾಯ್ತಲ್ಲ, ಊರವ್ರು ಒಂದ್ ಕಡೆ ಇದ್ರೆ ನಾವು ಪ್ರಧಾನಿಗಳು ಸ್ವಲ್ಪ ಹೆಂಗೆ ಎಲ್ಲ ಕಡೆ ಗೊತ್ತಲ್ಲ, ಇವಾಗಲೂ ಒಂದು ಊರು 100 ಜನ ಸೇರಿದ್ರೆ ಪ್ರಧಾನಿಗಳಿಗೆ ಸೆಪ್ರೇಟ್ ಆಗಿ ಒಂದು ಜಾಗ ಇಟ್ಟಿರ್ತೀವಿ, ಅಲ್ಲಿ ಬರ್ಬೇಕಂತ. ಇದು ಇವತ್ತಲ್ಲ, ಇಷ್ಟು ಕಾಲದಿಂದ ನಡೀತಾ ಇರೋ ವಿಷಯಗಳು ಇದು. ಅದು ದೇವ್ರು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ದೇವ್ರದ್ದು, ಮೋಶೆ ನೀನ್ ಬೆಟ್ಟದಲ್ಲಿ ಬರುವಾಗ ನಿನ್ ಜೊತೆಯಲ್ಲಿ ಆರೋನು ಬರುವಾಗ ಮತ್ತು ಯೋಶುವನು ಬಂದಿದ್ದಾರೆ, ಇವರೆಲ್ಲ ಬರುವಾಗ ಏನಾಗ್ತಾರೆ, ಅವ್ರ ಕೆಳಗೆ ಇರೋರು, ಹೌದು ಅವ್ರಿಬ್ರು ಹಂಗೋದ್ರೆ ಯಾಕೆ ನಾವು ಹೋಗೋಕ್ಕಾಗಲ್ಲ, ನಾವು ಏನ್ ಮಾಡ್ತೀವಿ, ನಾವು ಬರ್ತೀವಿ ಅಂತ ಇವರೆಲ್ಲ ಮಾಡ್ಬೋದು. ಅದಕ್ಕೆ ಯಾಜಕರೆಲ್ಲ ಬೆಟ್ಟ ಹತ್ರ ಬರ್ಬೋದು, ಅವ್ರನ್ನ ದೂರ ನಿಲ್ಲಿಸ್ಬಿಟ್ಟು ಇವರು ಬೆಟ್ಟ ಹತ್ರ ಬಂದು ನಿಂತ್ಕೊಳ್ತಾರೆ, ಅದು ಮಾಡ್ತಾರಂತೆ. ಮೋಶೆ ಇಳಿಯೋಕ್ ಮುಂಚೆನೆ ದೇವರಿಗೆ ಗೊತ್ತಿತ್ತು. ಅದಕ್ಕೆ ದೇವ್ರು ಹೇಳಿದ್ರು, ಇಳಿದ್ಬಿಟ್ಟು ಹೋಗಿ ಇವ್ರಿಗೆ ಹೇಳು ಯಾವ ಯಾಜಕರು ಹತ್ರ ಬರಬಾರ್ದಂತ. ಈಗ ದೇವಾಲಯ ಇನ್ನೂ ಮಾಡಿಲ್ಲ, ಮತ್ತು ದೇವರಿಗೂ ಮನುಷ್ಯರಿಗೂ ಏನ್ ಮಧ್ಯಸ್ಥದಲ್ಲಿ ಬರುವ ಯಾಜಕರು ಬರ್ತಾರೆ ಇಲ್ಲಿ? ಸೊ ಖಂಡಿತ ದೇವಾಲಯ ಮಾಡೋ ತನಕ ದೇವರಿಗೆ ಮಧ್ಯಸ್ಥರಾಗಿರೋ ಯಾಜಕರು ಇನ್ನೂ ಇಲ್ಲ. ಸೊ ಮೋಶೆ ಕಾಲದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬೆಟ್ಟದಲ್ಲಿರುವ ಯಾಜಕರು ಯಾರಂತ ಕೇಳಿದ್ರೆ ಪ್ರಧಾನಿಗಳು, ಅದರ ಕುಟುಂಬಗಳಿಗೆ ತಲೆಗಳು. ಅವರು ಆ ಮನೆಗಳನ್ನು ನಡೆಸ್ತಾ ಇದ್ರು. ಅವರು ದೇವರಿಗೂ ಮನುಷ್ಯರಿಗೂ ಮಧ್ಯೆ ದೇವಾಲಯ ಇಲ್ಲ, ಏನೂ ಇಲ್ಲ. ಈಗ ಒಂದು ಊರಿಗೆ ಒಂದು ಅವ್ರು ಬಲಿಪೀಠ ಕಟ್ಟಬೇಕಾದ್ರೆ ಇಂಥವ್ರ ಬಂದು ಏನ್ ಮಾಡೋದು ನೋಡಿ, ಇಲ್ಲಿ ಮೋಶನ್ ಬಲಿಪೀಠ ಕಟ್ಬಿಟ್ಟು ರಕ್ತ ಕುಯ್ದು ರಕ್ತನ ಬುಕ್ಕಲ್ಲಿ ಹಾಕುವಾಗ ಆಗ ಮೋಶೆ ಏನಾಗ್ಬಿಟ್ರೆ ಅಲ್ಲಿ ಆಟೋಮೆಟಿಕ್ ಒಂದು ಲೀಡರ್ ಆಗಿ
ದೇವರಿಗೂ ಜನರಿಗೆ ಮಧ್ಯಸ್ಥರಾಗುವಾಗ ಈಗ ಮೋಶನ ಒಂದು ಯಾಜಕ ತರ ಆಗ್ಬಿಟ್ರು. ಈ ತರ ಯಾಜಕರುಗಳು ಸ್ಟಾರ್ಟಿಂಗ್ ಅಲ್ಲಿ ಇದ್ದರು. ಈಗ ಅವ್ರು ಇಳಿದು ಬಂದು ಬೆಟ್ಟದಿಂದ ಇಳಿದು ಬಂದು ದೇವಾಲಯ ಮಾಡಿ, ಆ ದೇವಾಲಯ ಸ್ಥಾಪನೆ ಆಗಿದ್ಮೇಲೆ ಆರೋನ್ ಆಗುವ ಯಾಜಕರು ಅದು ಬೇರೆ. ಈಗ ಏನಾಯ್ತು, ಬೇರೆ ಇದಿದೆ ಅಂತ ಗೊತ್ತಾಯ್ತು ಈಗ ನಮ್ಗೆ. ನೆಕ್ಸ್ಟ್ ಏನಿದೆ, ಈಗ ಇವರು ಈ 40 ವರ್ಷ ಈ ಬೆಟ್ಟ ಹತ್ತಿದೆ 40 ದಿವಸದಲ್ಲಿ ದೇವ್ರ ಹೇಳ್ತಾನೆ, ನಿನ್ನ ಜೊತೆಲಿ ಕರ್ಕೊಂಡು ಬಂದಿರೋ ಜನರು ತಪ್ಪು ಮಾಡಿಬಿಟ್ಟಿದಾರಂತೆ. ಆವಾಗ ದೇವ್ರು ಹೇಳಿದ್ರು, ಮೋಶೆ ನೀನು ಇಳಿದು ಹೋಗು, ಇದರಲ್ಲಿ ಯಾರ್ಯಾರು ಪಾಪ ಮಾಡಿದಾರಲ್ಲ, ಈ 3,000 ಜನ ಮಧ್ಯಸ್ಥರಾಗಿ ಯಾಜಕರಾಗಿ ಪಾಪ ಮಾಡಿರೋರು, ಇಸ್ರೇಲ್ ಜನನೂ ಪಾಪ ಮಾಡಿರೋರು ಜೊತೆಲಿ ಸೇರ್ಕೊಂಡು ಆರೋನಿಗೆ ಬಲವಂತ ಮಾಡಿರೋದು. ಕಾರಣ ಮೋಶೆ ಮನೆಯಲ್ಲಿ ಆರೋನ್ ದೊಡ್ಡವನು. ಹಾಗಾದ್ರೆ ಖಂಡಿತ ಏನಾಗ್ತಾರೆ, ಆ ಮನೆಗೆ ಆರೋನ್ ಆಟೋಮೆಟಿಕ್ ಒಂದು ದೇವಾಲಯ ಇಲ್ಲದ್ರೂ ಆರೋನ್ ಏನಾಗ್ತಾರೆ, ಒಂದು ಯಾಜಕನಾಗ್ತಾರೆ. ಸೊ ಇವರೆಲ್ಲ ಏನಾದ್ರು, ಮೋಶೆ ಆಲ್ರೆಡಿ ಒಂದು ಯಾಜಕನಾಗಿ ಇರೋದಕ್ಕೆ ಮೋಶೆ ತಮ್ಮ ಹತ್ರ ಬಂದ್ಬಿಟ್ಟು, ಅಣ್ಣ ಹತ್ರ ಬಂದ್ಬಿಟ್ಟು, ನೀನು ಅದೇ ತರನೇ. ಕಾರಣ ಬೈಬಲಲ್ಲಿ ಇಸ್ರೇಲ್ ಜನ ಕರ್ಕೊಂಡು ಬಂದಿರೋದ್ರಲ್ಲಿ ಮೋಶೆ ಹೆಸರು ಇದೆ, ಮೀಗಾದೇಲಿದೆ ಬುಕ್ಕಲ್ಲಿ, ಇವ್ರ ಹೆಸರಿದೆ, ಮಿರಿಯಮ್ ಹೆಸರಿದೆ, ಆರೋನ್ ಹೆಸರಿದೆ. ಅಲ್ಲಿ ಬರೀತಾ ಇದಾರೆ, ದೇವ್ರು ನಿಮ್ಗೆ ಮೋಶೆ, ಆರೋನು, ಮಿರಿಯಮ್ಮನ್ ಕೊಟ್ಟಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಇವ್ರು 3 ಪ್ರಧಾನಿಗಳಾಗಿದ್ದರು. ಆ ರೀತಿಯಲ್ಲಿ ಏನಾಯ್ತು, ಮಿರಿಯಮ್ಗೆ ಪ್ರೀಸ್ಟಸ್ ಅಂತ ಹೆಸರು ಇತ್ತು. ಕಾರಣ ಇವರೆಲ್ಲ ಪ್ರಧಾನಿಗಳು. ಇವ್ರು ದೇವಾಲಯದಲ್ಲಿ ಹೋಗಿ ಸೇವೆ ಮಾಡ್ಬೇಕಂತ ಇಲ್ಲ. ಬಟ್ ದೇವಾಲಯ ಬಂದ್ಮೇಲೆ ದೇವಾಲಯದಲ್ಲಿ ಸೇವೆ ಮಾಡೋದಕ್ಕೆ ದೇವ್ರು ಆರಿಸ್ಕೊಂಡಿರೋದು ಆರೋನು ಮತ್ತು ಆರೋನ ಮಕ್ಕಳು. ಆದ್ರೆ ನಮ್ಗೆ ಮಿರಿಯಮ್ ಪ್ರೀಸ್ಟಸ್ ಅಂತ ಇದೆ. ಆಗ ಮಿರಿಯಮ್ಮು ಹಾಡುಗಳೆಲ್ಲ ಹಾಡಿದ್ರು ಅಂತೆಲ್ಲ ಇದೆ ಅಲ್ಲ, ಇದು ಕಿನ್ನರ ಎತ್ಕೊಂಡು ಹಾಡಾಡಿರೋದಲ್ಲ, ಅದು ಅವರು ಪ್ರಧಾನಿ ಅಂತ ಇರುವ ಯಾಚಕರು. ಆದ್ರೆ ಬಂದ್ಮೇಲೆ ದೇವಾಲಯದಲ್ಲಿ ಸೇವೆ ಮಾಡುವ ಕೋಹೇನ್ ಅಂತ ಇರುವ ಯಾಜಕರು ಇನ್ನೂ ಸ್ಟಾರ್ಟ್ ಆಗಿಲ್ಲ ಈ ಕಾಲದಲ್ಲಿ. ಈಗ ದೇವ್ರು ಹೇಳಿರೋದೇನು, ಇದೇ ತರ ನೀವು ನನ್ನ ಮಾತು ಕೇಳಿದ್ರೆ, ಸೊ ಇದಕ್ಕೆ ಅರ್ಥ ಏನು, ಅಬ್ರಾಮಲ್ಲಿ ಈಗ ಇರೋ 30 ಲಕ್ಷ ಜನ, ಈ 30 ಲಕ್ಷ ಜನ ಈ ಮಾತು ಕೇಳ್ಬಿಟ್ರೆ, ಈ 30 ಲಕ್ಷ ಜನನು ಒಂದೇ ಯಾಜಕರಾಗಬೇಕು, ಇಲ್ಲ ಅರಸರಾಗಬೇಕು. ಆದ್ರೆ ಇಲ್ಲಿ ದೇವ್ರು ಹೇಳಿರೋದು, ದೇವಾಲಯ ಮಾಡು, ಲೇವಿನ ಮಾತ್ರ ಆರಿಸ್ಕೊಂಡಿದ್ದೀನಿ, ಆಮೇಲೆ ಆರೋನ್ ಮಾತ್ರ ಆರಿಸ್ಕೊಂಡಿದ್ದೀನಿ ಅಂತ. ಹಾಗಾದ್ರೆ ಈ ಒಂದು ಸಿಸ್ಟಮ್ಗೂ ದೇವರು ವಾಗ್ದಾನ ಮಾಡಿರೋ ಸಿಸ್ಟಮ್ ಡಿಫ್ರೆಂಟ್ ಆಗಿದೆ. ಕಾರಣ ದೇವರು ಹೇಳಿರೋದು ಇನ್ನು ವರ್ತಮಾನ ಕಾಲ ಆಗ್ಬಿಡ್ತು, ಭವಿಷ್ಯ ಆಗ್ಬಿಡ್ತು. ಆದರೆ ಆರೋನ್ ಬಂದು ವರ್ತಮಾನ ಕಾಲಕ್ಕೆ, ಈ ವರ್ತಮಾನ ಕಾಲದಲ್ಲಿರೋ ದೇವಾಲಯದಲ್ಲಿ ಯಾಜಕನಾಗಿದ್ದಾರೆ, ಆರೋನ್ ಮತ್ತು ಆರೋನ ಮಕ್ಕಳು. ಇದು ಒಂದು ಕಾಲದಲ್ಲಿ ದೊಡ್ಡ ಮಕ್ಕಳುಗಳು ಯಾಜಕರಾಗಿರುವಾಗ ಆರೋನ್ ಅಂತ ಇರುವ ಒಂದು ಪದ, ಆರೋನ್ ಅಂತ ಇರುವ ಒಂದು ಸಿಸ್ಟಮು ಭವಿಷ್ಯವಾಗಿತ್ತು. ಆವಾಗ ವರ್ತಮಾನದಲ್ಲಿ ಇದ್ದಿರೋದು ಚೊಚ್ಚಲ ಮಕ್ಕಳು. ಆದ್ರೆ ಏನ್ ಬಂತು, ಈಗ ಬೆಟ್ಟಂದು ಇಳಿದು ದೇವಾಲಯ ಮಾಡುವಾಗ ಆವಾಗ ವರ್ತಮಾನ ಕಾಲಕ್ಕೆ ಹೇಳಿರುವ ಆರೋನ್ ಅಂತ ಇರೋದು, ಅದು ಭವಿಷ್ಯ ಅಂತ ಹೇಳಿ ವರ್ತಮಾನ ಕಾಲಕ್ಕೆ ಬಂತು, ಈ ಕಾಲಕ್ಕೆ ಬಂತು. ಆಗ ದೇವರು ಹೇಳಿರೋ ಯಾಜಕರು ಇನ್ನೂ ಭವಿಷ್ಯದಲ್ಲೇ ಆಗ್ಬೇಕಂತ ಇದೆ. ಅದೇನು, ಇಸ್ರೇಲ್ ಜನ ಎಲ್ಲರೂ ಧರ್ಮಶಾಸ್ತ್ರ ಪ್ರಕಾರ ನಡೆದ್ರೆ ವರ್ತಮಾನ ಕಾಲದಲ್ಲಿ ಇನ್ನು ಮುಂದೆ ಒಂದು ದೇವಾಲಯ ಬರಬೇಕು, ಆ ದೇವಾಲಯದಲ್ಲಿ ನೀವು ಯಾಜಕರಾಗಬೇಕು, ಒಂದು ತಲೆನಗರ ಬರಬೇಕು, ಅಲ್ಲಿ ಅರಸರು ಇರಬೇಕು, ಅಲ್ಲಿ ನೀವೆಲ್ಲ ರಾಜಕೀಯ ಎಲ್ಲ ಆಳ್ವಿಕೆ ಮಾಡುವ ಪ್ರಧಾನಿಗಳು. കാരണം ಯಾಜಕರು ಈಗ 2 ಅರ್ಥ ಬಂತು, ರಾಯಲ್ಲು ಇದೆ, ಪ್ರೀಸ್ಟ್ಹುಡ್ ಇದೆ, ದೇವ್ರಿಗೂ ಸೇವೆ ಮಾಡೋದು ಇದೆ, ಆಳ್ವಿಕೆ ಮಾಡೋದು 2 ಇದೆ ಪದದೊಳಗೆ ಮೀನಿಂಗ್. ಸೊ ಆ ತರ ಭವಿಷ್ಯ ಕಾಲದಲ್ಲಿ ಭೂಮಿಯಲ್ಲಿ ಒಂದು ಆಲಯ ಮಾಡಿ, ಒಂದು ಸಿಂಹಾಸನವನ್ನು ಮಾಡಿ, ದೇವಾಲಯ ಇರಬೇಕು, ಅರಮನೆಯನ್ನು ಇಟ್ಕೊಂಡು ಭೂಮಿಯನ್ನು ನಡೆಸೋಕೆ ನನಗೆ ಜನ ಬೇಕು. ಅದು ಭವಿಷ್ಯ ಕಾಲದಲ್ಲಿರೋದು. ಅದು ನೆರವೇರಿಸಕ್ಕೆ ಈ ವರ್ತಮಾನ ಕಾಲದಲ್ಲಿ, ಈ ನಡೀತಾ ಇರೋ ಕಾಲದಲ್ಲಿ, ಇವಾಗ ಮಾಡಿರೋ ದೇವಾಲಯದಲ್ಲಿ, ಮೋಶೆ ಮಾಡೋ ದೇವಾಲಯದಲ್ಲಿ ಆರೋನನಾಗಲಿ ಒಂದು ಯಾಜಕನಾಗಿ ಮುಂದುವರಿಸಲಿ ಅಂತ ದೇವರು ಒಂದು ಒಡಂಬಡಿಕೆ ಮಾಡಿರೋದೆ ಹಳೆ ಒಡಂಬಡಿಕೆ ಅಂತ
ನಾವೀಗ ನೋಡ್ತಾ ಇರೋದು. ಸೊ ಹಳೆ ಒಡಂಬಡಿಕೆ ಪ್ರಕಾರ ಲೇವಿನ ದೇವರು ಏನ್ ಮಾಡಿದ್ರು, ಚೊಚ್ಚಲ ಮಕ್ಕಳ ಸ್ಥಾನಕ್ಕೆ ಆರಿಸ್ಕೊಂಡ್ರು. ನೋಡಿ ಅದು ಅರಣ್ಯ 3:1, ಅರಣ್ಯ 3:1 ಅಲ್ವಾ? ಯೆಹೋವನು ಸೀನಾಯ ಬೆಟ್ಟದಲ್ಲಿ ಮೋಶೆಯ ಸಂಗಡ ಮಾತಾಡಿದ ಕಾಲದಲ್ಲಿದ್ದ ಮೋಶೆ ಆರೋನರ ವಂಶದವರು. ಆರೋನನ ಮಕ್ಕಳು ಚೊಚ್ಚಲ ಮಗನಾದ ನಾದಾಬ್, ಆಮೇಲೆ ಅಬೀಹು, ಎಲಿಯಾಜರ್, ಈತಾಮಾರ್ ಎಂಬಿವರೇ. ಇವರೇ ಯಾಜಕೋದ್ಯೋಗವನ್ನು ನಡೆಸುವುದಕ್ಕಾಗಿ ಅಭಿಷೇಕದಿಂದ ಪ್ರತಿಷ್ಠರಾದರು. 5 ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ಅವರು ದೇವರ ಸೇವೆ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ಅವನ ಮುಂದೆ ನಿಲ್ಲಿಸು. ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ಆರೋನನಿಗೋಸ್ಕರವೂ ಸರ್ವ ಸಮೂಹಕ್ಕೋಸ್ಕರವೂ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು. ಅವರು ದೇವದರ್ಶನದ ಗುಡಾರದ ಸಾಮಾನುಗಳನ್ನು ಕಾಯಬೇಕು. ಇದು ಆರೋನ ಮಕ್ಕಳಿಗೆ ಆಯ್ತಾ? ಯಾರು ಯಾಜಕರಾಗಬೇಕು ದೇವಾಲಯದಲ್ಲಿ, ಇವರು ಯಾಜಕರಾಗಬೇಕು. ಅದೇ ದೇವಾಲಯದಲ್ಲಿ ಈ ಯಾಜಕರಿಗೆ ಸೇವೆ ಮಾಡೋಕೆ 12ನೇದಲ್ಲಿ ಲೇವಿ ಗೋತ್ರವನ್ನು ಕೊಟ್ಬಿಟ್ರು. ನೀನು ಲೇವಿಯರನ್ನು ಆರೋನನಿಗೂ ಅವನ ಮಕ್ಕಳಿಗೂ ಒಪ್ಪಿಸಬೇಕು. 12. ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲ್ಯರಲ್ಲಿ ಚೊಚ್ಚಲರಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ. ಆದುದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸೊತ್ತು, ಇಸ್ರಾಯೇಲ್ಯರ ಚೊಚ್ಚಲದವರಾದವರೆಲ್ಲರೂ ನನ್ನ ಸೊತ್ತಷ್ಟೇ. ನೋಡಿದ್ರ? ಈಗ ವಿಮೋಚನಾ ಕಾಂಡ 13 ನೋಡಿ 1. ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ತಮ್ಮೊಳಗಾಗಲಿ ತಮ್ಮ ಪಶುಗಳಾಗಲಿ ಪ್ರಥಮ ಗರ್ಭವನ್ನು, ಅಂದರೆ ಚೊಚ್ಚಲಾಗಿ ಹುಟ್ಟಿದವರೆಲ್ಲರೂ ನನಗೆ ಮೀಸಲಾಗಿಡಬೇಕು, ಅದು ನನ್ನದೇ ಎಂದು ಹೇಳಿದನು. ಮೋಶೆ ಇಸ್ರಾಯೇಲ್ಯರಿಗೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಬಿಡುಗಡೆಯಾದ ಈ ದಿನವನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಯೆಹೋವನು ತನ್ನ ಭುಜಬಲದಿಂದ ನಿಮ್ಮನ್ನು ಆ ಸ್ಥಳದಿಂದ ಬಿಡಿಸಿದ್ದಾನಲ್ಲ. ಈ ದಿನದಲ್ಲಿ ನೀವು ಹುಲಿ ಬೆರೆತದ್ದನ್ನು ತಿನ್ನಕೂಡದು. ಅಲ್ಲಿ ಬಂತಲ್ಲ, ನಿಮ್ಮ ಚೊಚ್ಚಲವಾಗಿರ್ಬೇಕಂತ ನೀವು. ಹೌದು ಇಲ್ವಾ? ಅದೇ ಚೊಚ್ಚಲ ಮಕ್ಕಳನ್ನು ನನಗೆ ನೇಮಿಸಬೇಕು, ಮೀಸಲಾಗಿಡ್ಬೇಕು ಅಂತ ಬಂತು. ಏನು? ಚೊಚ್ಚಲವಾಗಿರೋದೆಲ್ಲ ನನಗೆ ಮೀಸಲಾಗಿ ಕಾರಣ ಬಂದಿಲ್ವಲ್ಲ ಯಾಕೆ ಅಂತ. ಆಗ ವಿಮೋಚನಾ ಕಾಂಡದಲ್ಲಿ 13ರಲ್ಲಿ ನಾವು ನೋಡಿರೋದೇನು, ನೀವು ನಿಮ್ಮಲ್ಲಿ ಪ್ರಾಣಿಯಾಗ್ಲಿ, ಅದೇನಕ್ಕೆ ಬಂತು? ಕಾರಣ ಇಸ್ರೇಲ್ ಆ ರಾತ್ರಿಯಲ್ಲಿ ಇವರು ಇಸ್ರೇಲ್ ಬಿಟ್ಟು ಬರೋಕೆ ಮುಂಚೆ, ಐಗುಪ್ತ ಬಿಟ್ಟು ಬರೋಕೆ ಮುಂಚೆ ಇರುವ ಆ ರಾತ್ರಿಯಲ್ಲಿ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡ್ಬಿಟ್ರು ದೇವರು, ಪಸ್ಕಾ ಕಾರಣ. ಸೊ ಹಾಗಾದ್ರೆ ಏನಾಯ್ತು? ನಿಮ್ಮ ಚೊಚ್ಚಲ ಮಕ್ಕಳು ಯಾರು ಸಾಯಲಿಲ್ಲ, ನಿಮ್ಮ ಪ್ರಾಣಿಯಲ್ಲಿ ಯಾರೂ ಸಾಯಲಿಲ್ಲ. ಅದಕ್ಕೆ ಏನಾಗಬೇಕು? ಇಲ್ಲಿಂದ ನೀವು ಇನ್ನು ಮುಂದೆ ಏನ್ ಮಾಡಬೇಕು? ನಿಮಗೆ ಹುಟ್ಟುವ ಎಲ್ಲ ಚೊಚ್ಚಲ ಮಕ್ಕಳು, ನಿಮಗೆ ಹುಟ್ಟುವ ಎಲ್ಲ ಪ್ರಾಣಿಗಳಿಗೆಲ್ಲ ಅದು ನಂದು ಅಂತ ಹೇಳಿದ್ರು. ಆಗ ಹೇಳಿ ಏನಾಯ್ತು? ಒಂದು 3 ತಿಂಗಳು ಇವ್ರು ನಡ್ಕೊಂಡು ಬರ್ತಾ ಇದಾರೆ. ಇನ್ನೂ ಏನಾಗ್ತದೆ? ದೇವಾಲಯ ಮಾಡಬೇಕು. ಸುಮಾರು ಎಷ್ಟಾಗ್ತದೆ? ಒಂದು ದೇವಾಲಯ ಮಾಡೋಕೆ 1 ವರ್ಷ. ಕಾರಣ ನಮ್ಗೆ ಅರಣ್ಯ 1ನೇ ಅಧ್ಯಾಯ ನೋಡಿ, ಅರಣ್ಯ 1:1. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟ 2ನೇ ವರ್ಷದ 2ನೇ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನು ಸೀನಾಯಿ ಅರಣ್ಯದಲ್ಲಿ ದೇವದರ್ಶನದ ಗುಡಾರದೊಳಗೆ ಮೋಶೆಗೆ ಹೀಗೆ ಆಗಿದೆ. ಹಾಗಾದ್ರೆ ಅವ್ರು ಐಗುಪ್ತ ಬಿಟ್ಟು 1 ವರ್ಷ ಹಾಗೆ ಒಂದು ಗೂಡಾರ ಮಾಡ್ಬಿಟ್ಟಿದ್ದಾರೆ ಈಗ. ಸೊ ಆ ಗುಡಾರದಲ್ಲಿ ಮೋಶೆ ಜೊತೆ ಸಂಗಡ ಮಾತಾಡ್ತಾ ಇದ್ದಾರೆ ಈಗ. ಇನ್ನು ನಾವು ಅದು 2ನೇ ಇದ್ರಲ್ಲಿ ನೋಡುವಾಗ ಆರೋನ್ ಬಂದು ಇದಾಗಿರ್ತಾರೆ ಅಲ್ವಾ? 2ನೇ ಅಧ್ಯಾಯ. ಅದೇ ಇದರಲ್ಲಿ ಈಗ ಅವರು ಆಲ್ಮೋಸ್ಟ್ ಎಲ್ಲ ಕ್ಯಾಂಪ್ ಎಲ್ಲ ಕಟ್ಬಿಟ್ಟು ಸೆಟ್ಲ್ ಆಗ್ತಾ ಇದ್ದಾರೆ. ಸೊ ಹಾಗಾದ್ರೆ 1 ವರ್ಷ ಏನಾಗಿದೆ? ಕರೆಕ್ಟಾಗಿ ಹೋಗ್ಬಿಟ್ಟಿದೆ 1 ವರ್ಷ. ಸೊ ಈ 1 ವರ್ಷದಲ್ಲಿ ಎಷ್ಟು ಮಕ್ಕಳು ಹುಟ್ಟಿರ್ತಾರೆ, ಈ 1 ವರ್ಷದಲ್ಲಿ ಎಷ್ಟು ಪ್ರಾಣಿಗಳು ಹುಟ್ಟಿರ್ತವೆ, ಒಂದು ಸಂಖ್ಯೆ ಇರ್ತದೆ, ಒಂದು ನಂಬರ್ ಇರ್ತದೆ. ಅದೇ ನಾನು ಹೇಳ್ತಾ ಇರೋದು, ಒಂದು ಸಂಖ್ಯೆ ಇರ್ತದೆ, ಒಂದು ನಂಬರ್. ಈಗ ಹೇಳ್ತಾ ಇರೋದೇನು? ಮೋಶೆ ದೇವಾಲಯ ಸ್ಥಾಪನೆ ಆಗಿದ್ಮೇಲೆ ಅಲ್ಲಿಂದ
ಚೊಚ್ಚಲ ಮಕ್ಕಳು ನನ್ನ ಸೊಕ್ಕೆ ಆಗಲ್ಲ, ಪ್ರಾಣಿದು ನಂದು ಆಗಲ್ಲ. ಅದರ ಬದಲಾಗಿ ನಾನು ಏನು ಮಾಡಿದ್ದೀನಿ, ಒಂದು ಗೋತ್ರನೇ ತಗೊಂಡಿದ್ದೇನೆ. ಹಾಗಾದ್ರೆ ಅರ್ಥ ಏನು, ಇದೊಂದು ಮ್ಯಾಥ್, ಇದು ಒಂದು ಗಣಿತ. ಹಾಗಾದ್ರೆ ಇಸ್ರೇಲಲ್ಲಿ 1,00,000 ಫುಲ್ 12 ಗೋತ್ರದಲ್ಲಿ 1,00,000 ಚೊಚ್ಚಲ ಮಕ್ಕಳು ಹುಟ್ಟಬೇಕು ಅಂತ ಬಂದ್ರೆ ಈ 1,00,000 ಜನ ಎಲ್ಲಿರ್ಬೇಕೀಗ, ಲೇವಿ ಗೋತ್ರದಲ್ಲಿ ಇರ್ಬೇಕು. ಪೂರ್ತಿ ಲೇವಿ ಗೋತ್ರದಲ್ಲಿ 1,00,000 ಬ್ಯಾಲೆನ್ಸ್ ಮಾಡ್ತಾರೆ. ದೇವ್ರು ಮಾಡೋದು ಕಾರಣ, ಬೈಬಲ್ ವಾಕ್ಯ ಏನು, ದೇವರ ಮಕ್ಕಳು ದೇವರ ದಾನ. ಆಗ 100% ಆ ವಾಕ್ಯ ಬಂದ ಮೇಲೆ ದೇವ್ರಿಗೆ ಗೊತ್ತು ಇಸ್ರೇಲ್ ಒಳಗೆ ಎಷ್ಟು ಜನ ಹುಟ್ಟಬೇಕು, ಎಷ್ಟು ಚೊಚ್ಚಲ ಮಕ್ಕಳು ಇರ್ಬೇಕಂತ. ಆಗ ದೇವ್ರು ಹೇಳ್ತಿದ್ದಾರೆ ಅದ್ರ ಬದಲಾಗಿ ಹಾಗಾದ್ರೆ ಏನ್ ಬಂತು, ಅಲ್ಲಿ 1,00,000 ಜನ ಹುಟ್ಟಬೇಕಂತ ಇದ್ರೆ ಪೂರ್ತಿ ಎಲ್ಲ 12 ಗೋತ್ರದಲ್ಲಿ ಎಲ್ಲ ಇದು ನಂದಂತ ಹೇಳಿದ್ರು. ಅದೇನಾಗ್ತದೆ ಈಗ, ಅದೆಲ್ಲ ಎಲ್ಲಿರ್ತಾರೆ, 1,00,000 ಲೇವಿಯರು ಇರ್ತಾರೆ ಅಂತ ಬಂತು. ಈಗ ಎಲ್ಲ ಪ್ರಾಣಿಯಲ್ಲಿ ಎಷ್ಟು ಪ್ರಾಣಿ ಚೊಚ್ಚಲ ಮಕ್ಕಳು ಪ್ರಾಣಿಗಿರ್ತದೆ, ಅದೆಲ್ಲ ಯಾರಿಗೆ ಸೇರ್ಬೇಕು, ಅದು ಲೇವಿಯರಿಗೆ ಅವ್ರ ಮನೆಯಲ್ಲಿ ಇರ್ಬೇಕು. ಇದು ದೇವ್ರು ಮಾಡುವ ಮ್ಯಾಥ್ ಬ್ಯಾಲೆನ್ಸ್ ನೋಡಿದ್ರೆ ಅಷ್ಟು ನೀತಿಯಿಂದ ದೇವ್ರು ಏನ್ ಮಾಡ್ತಾ ಇರೋದು. ಅವ್ರ ಬದಲಾಗಿ ಕಾರಣ ಒಂದು ಚೊಚ್ಚಲ ಮಗುವಲ್ಲಿ ಹುಟ್ಟುವಾಗ ಫಸ್ಟ್ ಮಾಡಿರೋ ಒಡಂಬಡಿಕೆ ಎಲ್ಲೂ ಹೋಗಲ್ಲ, ಆ ಮಗು ನಂದಾಗ್ಬೇಕು. ಅದು ಆಟೋಮೆಟಿಕ್ ಏನಾಯ್ತು, ಲೇವಿಯನ್ನ ಆರಿಸ್ಕೊಳ್ಳುವಾಗ ಇಲ್ಲೊಂದು ಮಗು ಹುಟ್ಟುವಾಗ ಏನಾಯ್ತು, ಆ ಸಾಲ ಮುಗಿದಿತ್ತು. ಅದಕ್ಕೆ ಅವರು ಮಕ್ಕಳು ಹುಟ್ಟುವಾಗ ಚೊಚ್ಚಲ ಮಕ್ಕಳು ಯಾವಾಗ್ಲೂ ಕಾಸು ಕೊಟ್ಟು ಬಿಡುಗಡೆ ಮಾಡ್ಕೊಳ್ಬೇಕು. ಅವರು ಇದೆಲ್ಲ ಪ್ರಮಾಣದಲ್ಲಿ ಇರೋದು. ಎಲ್ಲ ಮನೆಯಲ್ಲಿ ಒಂದು ದೊಡ್ಡ ಮಗ ಹುಟ್ಟುವಾಗ ಫಸ್ಟ್ ಮಗನೋ ಚೊಚ್ಚಲ ಅವಳಿಗೆ ಇವ್ರು ಕಾಸು ಕೊಟ್ಟು ಬಿಡಿಸ್ಕೊಳ್ಬೇಕು. ಬರೀ ನಾಯಿ ಮತ್ತು ಕತ್ತೆ ಮರಿ ಮಾತ್ರ ಬಿಡಿಸ್ಕೊಳ್ಬೇಡಿ ಅಂತ ಹೇಳಿರೋದು, ಅದನ್ನ ಸಾಯಿಸ್ಬೇಕಂತ ಕತ್ತು ಮುರಿಸಿ. ಬೇರೆ ಎಲ್ಲ ನೀವೇನ್ ಮಾಡ್ಬೇಕು, ಏನಕ್ಕೆ, ಹಂಗಾದ್ರೆ ಇಲ್ಲಿ ನೀವು ಕಾಸು ಕೊಟ್ಟು ಇದು ಮಾಡುವಾಗ ಆ ಮಗು ಫ್ರೀ ಆಗ್ಬಿಟ್ರು, ಸ್ವತಂತ್ರವಾಗಿ ನಿಮ್ಮ ಊರಲ್ಲಿ ಇರ್ಬೋದು ಹೆಣ್ಮಕ್ಳಾಗಿ. ಅದು ಇಲ್ಲೇನಾಗ್ಬೇಕು ಈಗ, ಲೇವಿಗೆ ಅದೇ ತರ ಒಂದು ಮಗು. ಸೊ ಒಂದು ಬ್ಯಾಲೆನ್ಸ್ ಆಗಿ ದೇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಏನಕ್ಕೆ, ಭವಿಷ್ಯ ಕಾಲದಲ್ಲಿ ಭೂಮಿ ದೇವರ ಸ್ವಂತ ಆಗುವಾಗ ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಯಾಜಕರು, ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಅರಸರುಗಳು ಬೇಕು, ಅಷ್ಟೇ ಜನರು ಇವಾಗ ಇಸ್ರೇಲ್ ಒಳಗೆ ಪೂರ್ತಿಯಾಗಿ ನಡೆದು, ಧರ್ಮಶಾಸ್ತ್ರದಲ್ಲಿ ನಡೆದು ಒಳ್ಳೆ ಹೆಸರು ತಕೊಂಡು ಆಗ್ಬೇಕು. ಸೊ ಇಷ್ಟು ಜನ ನಡೆಸೋಕೆ 12 ಗೋತ್ರದಲ್ಲಿ ಒಂದು ಗೋತ್ರವನ್ನು ಆರಿಸ್ಕೊಂಡು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರಾಗಿ ಈ ವರ್ತಮಾನ ಕಾಲದಲ್ಲಿ ದೇವರು ಅರಣ್ಯದಲ್ಲಿ ಇದ್ದಿರೋ ದೇವಾಲಯ, ಅದು ಆಮೇಲೆ ಬಂದ ಮೇಲೆ ದಾವಿದ್ ಕಾಲದಲ್ಲಿ, ಸೊಲೊಮನ್ ಕಾಲದಲ್ಲಿ ಬರುವಾಗ ಪರ್ಮನೆಂಟ್ ಮಾಡೋದು, ಅದನ್ನು ನಾವು ಆಮೇಲೆ ಕಂಟಿನ್ಯೂ ಮಾಡ್ತೇವೆ. ಸೊ ಇವಾಗ ನಾವು ತಿಳ್ಕೊಂಡಿರೋದೇನು ಸಿಂಪಲ್ ಆಗಿ ಇಷ್ಟೇ, ಏನು, ಯಾಜಕರು ವರ್ತಮಾನ ಭೂತ ಕಾಲದಲ್ಲಿದ್ರು, ಯಾಜಕರು ವರ್ತಮಾನ ಕಾಲದಲ್ಲಿದೆ, ಇನ್ನು ಯಾಜಕರು ಭವಿಷ್ಯ ಕಾಲದಲ್ಲಿ ಇನ್ನೂ ಯಾಜಕರು ಭವಿಷ್ಯ ಕಾಲಕ್ಕೂ ಬೇಕು ಅಂತ ನಾವು ಈಗ ರಕ್ಷಣೆ ಅಂತ ಬರೋ ಇದೆಲ್ಲ ನಾವು ತಿಳ್ಕೊಳ್ಬೇಕು. ಈಗ ಹಾಗೇನಾಯ್ತು, ಜನ ಬರ್ತಾ ಇರುವಾಗ ಇವ್ರು ಆಗ್ಬಾರ್ದು, ಕಾರಣ ಈ ವರ್ತಮಾನ ಕಾಲದಲ್ಲಿ ಆಗ್ಬಿಟ್ರೆ ಭವಿಷ್ಯ ಕಾಲದ ಆಗ್ಬಿಡ್ತದೆ. ಸೊ ವರ್ತಮಾನ ಕಾಲದಲ್ಲಿ ಆಗಿಲ್ಲ ಅಂದ್ರೆ ಭವಿಷ್ಯ ಕಾಲ ಸಿಕ್ಕಲ್ಲ. ಸೊ ನಮ್ಗೆ ಈಗ ಏನಾಯ್ತು, ಭೂತ ಕಾಲದಲ್ಲಿ ಆಗಿದ್ದಕ್ಕೆ ವರ್ತಮಾನ ಕಾಲದಲ್ಲಿ ಆಗ್ತಾ ಇದೆ. ವರ್ತಮಾನ ಕಾಲ ಆದ್ರೆ ಮಾತ್ರ ಇನ್ನು ಭವಿಷ್ಯ ಕಾಲ ಆಗ್ಬೇಕಾಗಿರೋದು ಆಗುತ್ತೆ. ಸೊ ದೇವ್ರ ಪ್ರವಾದನೆಗಳು ಕಂಟಿನ್ಯೂ ಆಗ್ತಾ ಇದೆ. ಅದು ಭೂತ ಕಾಲದಲ್ಲಿ ಕಂಟಿನ್ಯೂ ಕಟ್ಟಾಯ್ತು, ವರ್ತಮಾನ ಕಟ್ಟಾಗ್ತದೆ, ವರ್ತಮಾನ ಕಟ್ಟಾಯ್ತು, ಭವಿಷ್ಯ ಕಟ್ಟಾಗ್ಬಿಡುತ್ತೆ. ಸೊ ಶತ್ರು ಭೂತಕಾಲದಲ್ಲೂ ಕೆಲಸ ಮಾಡ್ತಾನೆ, ವರ್ತಮಾನದಲ್ಲೂ ಕೆಲಸ ಮಾಡ್ತಾ ಇದ್ದಾನೆ, ಇನ್ನು ಭವಿಷ್ಯಕ್ಕಾಗೂ ಮಾಡ್ತಾ ಇರ್ತಾನೆ. ಶತ್ರು ಇದ್ದಾನೆ. ಅದಕ್ಕೆ ರಕ್ಷಣೆ ಅಂತ್ಯ ಕಾಲ ತನಕ ನಿಂತ್ಕೊಳ್ಳೆ ಒಂದು ಅಂತ ಹೇಳುವಾಗ ತುಂಬಾ ಕರೆಕ್ಟಾಗಿ ಪ್ಲಾನ್ ಮಾಡ್ಬೇಕು ನಾವು. ಅದನ್ನು ಭಯ ಭಕ್ತಿಯಿಂದ ನಡೀಬೇಕು. ಸೊ ಇಸ್ರೇಲ್ ಜನರನ್ನು ಇದಾಗಬಾರ್ದಂತ ಅವ್ರು ಯೋಚನೆ ಮಾಡಿರೋದು ಯಾರು, ದೇವರ ಶತ್ರುನೇ ಇಸ್ರೇಲ್ಗೆ ಶತ್ರುವಾಗಿ ನಡೆಸೋಕೆ ಬಿಟ್ಟಿಲ್ಲ. ನೋಡಿ, ಬರೀ 40 ದಿವಸದೊಳಗೇನೆ ಒಡಂಬಡಿಕೆಯಿಂದ ಬೀಳಿಸ್ಬಿಟ್ರು ಅವರು. ಆ ಥರ ಇಸ್ರೇಲ್ ಜನ ದೇವರ ಮುಂದೆ ಪಾಪಿ ಆಗ್ಬಿಟ್ರು. ಸೊ ಇವತ್ತು ಈ ತರಗತಿ ನಾವು ನಿಲ್ಲಿಸ್ತಾ ಇದ್ದೀವಿ. ಇನ್ನು 40 ವರ್ಷದಲ್ಲಿ ಏನಾಯ್ತು, ಆಮೇಲೆ ಹೆಂಗೆ ಇವರು ರಕ್ಷಣೆ ಹೊಂದ್ಕೊಂಡು ಬಂದರು, ರಕ್ಷಣೆದ ಅರ್ಥ ಯಾವ ತರ ಶತ್ರುಗಳು ಚೇಂಜ್ ಆಗ್ತಾ ಏನಾಯ್ತು, ಅದಕ್ಕೆ ಅರ್ಥನೂ ಚೇಂಜ್ ಆಯ್ತು ಅಂತ ನಾವು ಇನ್ನು ಮುಂದೆ ತರಗತಿಯಲ್ಲಿ ನೋಡೋಣ.